ಮಾಸ್ಟರ್ಸ್, ಮುಂದಿನ ಪ್ರಾಯೋಗಿಕ ತರಗತಿಯಲ್ಲಿ ಏನಿದೆ ಅಂತಂದ್ರೆ ಕ್ವಾಂಟಮ್ ವೈದ್ಯ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಕ್ವಾಂಟಮ್ ಅಂತಂದ್ರೆ ಏನು, ಕ್ವಾಂಟಮ್ ಸೈನ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಯಾರೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದೀವಿ, ನಾವು ಮಾಡ್ತಾ ಇದ್ದೀವಿ, ಅದನ್ನ ನೀವು ನಮಗೆ ತಿಳಿಸಿದ್ರೆ, ಈ ವೇದಿಕೆನಲ್ಲಿ ಹೇಳಿದ್ರೆ ಹೊಸಬರಿರ್ತಾರೆ, ಅವ್ರಿಗೂ ಕೂಡ ಅನುವಾಗುತ್ತೆ. ಮೊದಲಿಗೆ ನಾನೇ ತಿಳಿಸ್ತೀನಿ. ಉದಾಹರಣೆಗೆ ಇಲ್ಲಿ ಪಿರಮಿಡ್ ಕ್ಯಾಪ್ ಹಾಕೊಂಡಿದ್ದೀನಿ. ನಾನು ಮಹಾವತಾರ್ ಫೌಂಡೇಶನ್ ಅಂತ ಆ ವೇದಿಕೆಗೆ ನಾನು ಬಂದೆ, ಜಾಯಿನ್ ಆದೆ. ಅವಾಗ ನಾನು ಫೌಂಡೇಶನ್ಗೆ ಮೊದಲನೇ ಸಲ ಭೇಟಿ ಕೊಟ್ಟಾಗ ನಾನಲ್ಲಿ ಈ ಕ್ಯಾಪ್ನ ತಗೊಂಡೆ. ಮಾರ್ಗ ಮಧ್ಯದಲ್ಲಿ ಬರ್ತಾ ಇದ್ದಾಗೆ ತುಂಬಾನೇ ತಲೆನೋವು ಬಂತು. ನೋಡೋಣ, ನನಗೆ ಗೊತ್ತಿಲ್ಲ ಪಿರಮಿಡ್ ಅಂತ ಅಂದ್ರೆ ಏನು, ಇದೇನು ಅಂತಾನೆ ಗೊತ್ತಿಲ್ಲ. ಜಸ್ಟ್ ಇದನ್ನ ಹಾಕಿ 5 ನಿಮಿಷದಲ್ಲಿ ಜಾಸ್ತಿ ಬಂದಂತಹ ತಲೆನೋವು ಮಾಯ ಆಗೋಯ್ತು. ಫಸ್ಟ್ ಟೈಮ್ ನನಗದು ಒಳ್ಳೆ ಫೀಲ್ ಆಯ್ತು. ಓಹೋ, ಏನು ಇದೆ ಈ ಪಿರಮಿಡ್, ಈ ಧ್ಯಾನದಲ್ಲಿ ಏನು ಇದೆ ಅಂತ ನಾನು ಇದಕ್ಕೆ ಬರೋದಕ್ಕೆ ನನಗೆ ಇದು ಒಂದು ಒಳ್ಳೆ ಸ್ಫೂರ್ತಿ ಆಯ್ತು. ಇದನ್ನೇ ಕ್ವಾಂಟಮ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಚಾರ ಮಾಸ್ಟರ್ಸ್, ನಮ್ಗೇನಾದ್ರೂ ಹುಷಾರಿಲ್ಲ, ತಕ್ಷಣ ನಮ್ಗೆ ಥಾಟ್ ಬರೋದು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಬಂದ್ಬಿಡುತ್ತೆ. ಇಲ್ಲ ಮನೆ ಮದ್ದು ಮಾಡ್ಕೋಬಹುದು, ಈ ತರದ್ದೆಲ್ಲ ಬರುತ್ತೆ. ಆದ್ರೆ ಅದಕ್ಕಿಂತನೂ ಮೀರಿದ್ದು ಕ್ವಾಂಟಮ್. ನಮ್ಮ ದೇಹದಲ್ಲೇ ಇದೆ, ನಮ್ಮ ಮನಸ್ಸಲ್ಲೇ ಇದೆ ಆ ಶಕ್ತಿ. ಆ ಶಕ್ತಿಯಿಂದ ಬಳಸ್ಕೊಂಡು ಹೇಗೆ ಬಂದಂತಹ ಚಿಕ್ಕ ಕಾಯಿಲೆ ಅಥವಾ ದೊಡ್ಡ ಕಾಯಿಲೆ ಆಗ್ಬೋದು, ಅದನ್ನ ಹೇಗೆ ನಾವು ನಿವಾರಿಸ್ಕೋಬಹುದು ಅನ್ನೋದನ್ನ ಕ್ವಾಂಟಮ್ ವೈದ್ಯ ಅಂತ ಹೇಳ್ಬಹುದು. ನೋಡೋಣ ಮಾಸ್ಟರ್ಸ್, ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಾವು ತಗೊಳ್ಳೋಣ. ರೆಕಾರ್ಡ್ ವಿಡಿಯೋ ಇದೆ, ಬೇಗನೆ ಹ್ಯಾಂಡ್ ರೈಸ್ ಮಾಡಿ. ಒಂದು ಅರ್ಧ ಗಂಟೆಲಿ ನಾವು ಕಾರ್ಯಕ್ರಮ ಸಂಪನ್ನ ಮಾಡಬೇಕಾಗುತ್ತೆ. ಈಗಾಗ್ಲೇ ನಮ್ಮ ರಂಗನಾಥ್ ಗುರುಜಿ ಸಾಕಷ್ಟು ವಿಚಾರ ಇದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಅನಿಸಿಕೆಗಳನ್ನ ಕೊಡ್ತಾ ಇದ್ರಿ. ಬೇಗನೆ ಶಶಿಕಲಾ ಮೇಡಮ್, ಈಗಾಗ್ಲೇ ಕ್ವಾಂಟಮ್ ಸೈನ್ಸ್ ಇದ್ರ ಬಗ್ಗೆ ನೀವು ಕ್ಲಾಸ್ ಕೊಟ್ಟಿದ್ರಿ, ಆದ್ರೂ ಕೂಡ ತಡ ಮಾಡದೆ ನಮ್ಗೊಂದ್ ಸ್ವಲ್ಪ ನಿಮ್ಮ ಕಡೆಯಿಂದ ಮಾಹಿತಿ ತಿಳಿಸಿ. ಎಸ್ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಇದು ಸೈನ್ಸ್ ಅಲ್ಲಿ ಕ್ವಾಂಟಮ್ ಅಂತಂದ್ರೆ, ನಾವು ಇನ್ ಜನರಲ್ ನಾವು ಮಾತಾಡೋದು ಏನಂತಂದ್ರೆ, ಇಟ್ ಈಸ್ ದ ಸ್ಮಾಲೆಸ್ಟ್ ಪ್ಯಾಕೆಟ್ ಆಫ್ ಎನರ್ಜಿ, ಅಂದ್ರೆ ಶಕ್ತಿಯ ಪ್ಯಾಕೆಟ್ ಅಂತ. ಅದನ್ನ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ನಮ್ಮ ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನಾವು ಯಾವುದೇ ಒಂದು ವಿಶ್ವಶಕ್ತಿಯನ್ನ ತಗೊಂಡಾಗ ಅದು ನಮ್ಮ ಪಾಸಿಟಿವ್ ಫೀಲಿಂಗ್ಸ್ ಜೊತೆ ಒಳಗಡೆ ಹೋಗಿ ಪ್ರತಿಯೊಂದೊಂದು ಜೀವಕೋಶಗಳನ್ನು ರಿಪೇರಿ ಮಾಡೋದಾಗ್ಲಿ ಅಥವಾ ಆಕ್ಟಿವೇಟ್ ಮಾಡೋದಾಗ್ಲಿ ಮಾಡತ್ತೆ ಅನ್ನೋದು ಈ ಕ್ವಾಂಟಮ್ ವೈದ್ಯ. ಆಮೇಲೆ ಅದ್ರಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ, ನಮ್ಮ ಬಾಡಿಲಿ ಯಾವ್ದೋ ಒಂದು ಪಾರ್ಟಲ್ಲಿ ಮಂಡಿ ನೋವು ಇರುತ್ತೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾವು ಧ್ಯಾನ ಮಾಡ್ತಾ ನಮ್ಮ ಪಾಸಿಟಿವ್ ಎನರ್ಜಿನ ಯೂನಿವರ್ಸ್ ಇಂದ ತಗೊಂಡಾಗ ನಿಧಾನವಾಗಿ ಅದು ಹೋಗಿ ಆ ಎನರ್ಜಿ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ ಅದು ಹೋಗ್ಬಿಟ್ಟು ನಮ್ಮ ಮಂಡಿ ನೋವು ನಿಧಾನವಾಗಿ ಒಂದೊಂದು ಕಣನು ಆಕ್ಟಿವೇಟ್ ಮಾಡುತ್ತೆ ಮಂಡಿ ಸುತ್ತಲಿಂದ. ಸೊ ಹಾಗಾಗಿ ಆ ಮಂಡಿ ನೋವು ಮಾಯ ಆಗತ್ತೆ. ಹಾಗೇನೆ ನಮ್ಗೆ ಜ್ವರ ಏನಾದ್ರು ಇದ್ರೆ, ಹಾಗೇನೆ ನಮ್ಗೆ ಎಲ್ಲ ಒಂದು ಪೇನ್ ಇದ್ರು ಅದ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿ ನಾವು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಆ ಒಂದೊಂದೇ ಕಣಗಳು, ಎನರ್ಜಿ ಪ್ಯಾಕೆಟ್ಗಳು ನಮ್ಮ ಇದ್ರ ಜೊತೆ ಹೋಗಿ, ಉಸಿರಾಟದ ಜೊತೆ ಹೋಗಿ, ಉಸಿರಿನ ಜೊತೆ ನಮ್ಗೆ ವ್ಯಾನವಾಯು ಅಂತಂದ್ರೆ ಉಸಿರಾಟ ಎಲ್ಲ ಕಡೆ ಇದಾಗತ್ತೆ, ಗಾಳಿ ಎಲ್ಲ ಕಡೆ ಚಲನೆ ಆಗತ್ತೆ. ಸೊ ಅದ್ರ ಮೂಲಕ ಹೋಗ್ಬಿಟ್ಟು ನಮ್ಗೆ ಒಂದೊಂದು ಕಣಗಳು ರಿಪೇರಿ ಆಗೋದ್ರಿಂದ, ಒಂದೊಂದು ಕಣಗಳು ಸುಸ್ಥಿತಿಗೆ ಬರೋದ್ರಿಂದ ಅಥವಾ ಶಕ್ತಿಯುತವಾಗೋದ್ರಿಂದ ನಮ್ಮ ಕಾಯಿಲೆಗಳು ಗುಣ ಆಗತ್ತೆ. ಅದನ್ನ ನಾವು ಕ್ವಾಂಟಮ್ ವೈದ್ಯ ಅಂತ ಹೇಳ್ತೀವಿ. ನಮ್ಗೊಂದಿನ ಕ್ವಾಂಟಮ್ ಹೀಲಿಂಗ್ ಅಂತ ಒಂದು ಧ್ಯಾನ ಮಾಡಿಸಿದ್ರು ಸರ್. ಅವತ್ತು ಎಲ್ಲರೂ ಹೇಳಿದ್ರು ನನ್ಗಿದ್ದು ಪೇನ್ಗಳೆಲ್ಲ ಮಾಯ ಆಯ್ತು ಅಂತ. ಅದ್ ಹೇಗಾಯ್ತು ಅಂತಂದ್ರೆ ಆ ಒಂದೊಂದೇ ಸ್ಟೆಪ್ ವೈಸ್ ಹೇಳ್ತಾ ಹೋದ್ರು ಸರ್. ಅದ್ ಮಾಡ್ತಾ ಇದೆ, ಇದ್ ಮಾಡ್ತಾ ಇದೆ, ಅಂದ್ರೆ ವಿಶ್ವಶಕ್ತಿನ ಎಳ್ಕೊಂಡಿದ್ದು ಅದು ಆ ಪಾರ್ಟ್ಗಳಿಗೆ ಹೋಗಿ ಅದ್ ಮಾಡ್ತಾ ಇದೆ, ಅದು ರಿಪೇರಿ ಮಾಡ್ತಾ ಇದೆ, ಅದೆಲ್ಲ ಎನರ್ಜೈಸ್ ಆಗ್ತಾ ಇದೆ ಅಂತ ಹೇಳ್ತಾ ಹೋದ್ರು. ಹಾಗಾಗಿ ಅದು ನಮ್ಗೆ ರಿಲ್ಯಾಕ್ಸೇಷನ್ ಸಿಕ್ತು. ಸೊ ಹಾಗಾಗಿ ಈ ಕ್ವಾಂಟಮ್ ಹೀಲಿಂಗ್ ಅಥವಾ ಕ್ವಾಂಟಮ್ ವೈದ್ಯ
ನಾವು ದಿನ ದಿನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಬಹಳ ಒಳ್ಳೇದಾಗತ್ತೆ. ನಮ್ಮ ಏನ ಕಾಯಿಲೆಗಳಿಂದ ನಾವು ಹೊರ ಬರಬಹುದು. ನಮ್ಮ ಫೀಲಿಂಗ್ಸ್ ಏನಾದ್ರೂ ಕೆಟ್ಟ ಫೀಲಿಂಗ್ಸ್ ಇದ್ರೆ ಅದನ್ನ ಒಳ್ಳೇದಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ನನಗೆ ಸೂಪರ್ ಅರ್ಥ ಮೇಡಮ್. ಆಗಿರೋದು ಅರ್ಥ ಆಗಿರೋ ಮಟ್ಟಕ್ಕೆ ಇದು. ಥ್ಯಾಂಕ್ ಯು. ಇಲ್ಲ ಮೇಡಮ್, ನೀವು ತುಂಬಾನೇ ಆಳವಾಗಿ ಅದ್ರ ಬಗ್ಗೆ ನೀವು ಕ್ಲಾಸ್ ಕೊಟ್ಟಿದ್ದೀರಾ. ತುಂಬಾ ಅದ್ಭುತವಾಗಿ ನಿಮ್ ಕಡೆಯಿಂದ ನಮಗೆ ಮಾಹಿತಿ ಸಿಕ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್, ಒಂದ್ ಸೆಕೆಂಡ್. ಗೌಡ್ರೆ ಇದೀರಾ? ನಿಮ್ಮ ಇರುವಿಕೆಯನ್ನು ನೀವು ವ್ಯಕ್ತಪಡಿಸಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಇದೀನಿ ಕೇಳ್ತಾ ಇರ್ತೀನಿ. ಮಾತಾಡ್ಲಮ್ಮ, ಎಲ್ಲರೂ ಟ್ರೈನಿಂಗ್ ತಗೊಳ್ರಿ, ಆಮೇಲೆ ಮಾತಾಡ್ತೀನಿ ನಾನು. ಓಕೆ ಸರ್. ಮೇಡಮ್ ಅನ್ಮ್ಯೂಟ್ ಮಾಡ್ತಾ ಹೋಗಿ. ನೀವು ಮ್ಯೂಟ್ ಅಲ್ಲಿ ಮಾತಾಡಿ. ಮ್ಯೂಟ್ ಇದೆ ನೋಡಿ ನಿಮ್ದು. ಎಸ್ ಮೇಡಮ್. ವೇದವತಿ ಮೇಡಮ್ ಮಾತಾಡಿ. ಒಂದು ನಿಮಿಷ. ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್ ಮಾತಾಡಿ. ನಿಜ, ಈ ಕ್ವಾಂಟಮ್ ಹೀಲಿಂಗು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಮರ್ಜೆನ್ಸಿಗೆ ನೋಡಿ, ನನಗೆ ರೀಸೆಂಟ್ ಆಗಿ ತುಂಬಾ ಕಫ ಕಟ್ಟಿತ್ತು ಗಂಟ್ಲಲ್ಲಿ. ನಾನು ಡೀಪ್ ಆಗಿ ಧ್ಯಾನ ಮಾಡುವಾಗ ಅದೇನಾಗಿತ್ತು ಅಂದ್ರೆ, ನನಗೆ ಫೀಲ್ ಆಯ್ತು ಅದು ಗಂಟ್ಲಿನ ಕೆಳಗೆ ಹಾಗೆಯೇ ಹೋಗ್ತಾ ಇರೋ ಹಾಗೆ, ನನ್ಗೇನು ತೊಂದರೆ ಆಗ್ದಿರಂಗೆ ನೋಡಿ, ಈ ತರ ಇಲ್ದೇ ಇರಂಗೆ ನೀಟಾಗಿ ಹೋಗೋ ತರ ಅನ್ಸ್ತು. ಆಮೇಲೆ ನೆಕ್ಸ್ಟ್ ಡೇ 1-2-3 ದಿವಸ ಹಾಗೆ ಆದ್ಮೇಲೆ ಅದು ಕ್ಲಿಯರ್ ಆಗೋಯ್ತು. ಬೆಳಿಗ್ಗೆ ಒಂದ್ ಸ್ವಲ್ಪ ಹೊತ್ತು ಹೀಗೂ ಇರುತ್ತೆ, ಅದು ಏಜ್ ಕಾರಣ. ಆಮೇಲೆ ಎಲ್ಲ ಕ್ಲಿಯರ್ ಇರುತ್ತೆ. ಆಮೇಲೆ ಇನ್ನೊಂದು ವಿಷಯ, ಟ್ರೈನಲ್ಲಿ ನಾನು ಒರಿಸ್ಸಾಗ್ ಹೋಗಿದ್ದಾಗ 1-2-3 ಕೇಸು ಇದೇ ರೀತಿ ನಿಂಬೆಹಣ್ಣು ನಿವಾಳಿಸಿ ಹಾಕೋದು, ಆಮೇಲೆ ಈ ನನ್ನ ಸೆರಗಿಂದ ಹಾಗೆ ನೀವು ದೃಷ್ಟಿ ತೆಗ್ದಿದ್ದು ಅವೆಲ್ಲ ಮಾಡಿದ್ಮೇಲೆ 1-2-3 ತುಂಬಾ ಹುಷಾರಾದ್ರು ಇಮಿಡಿಯೇಟ್ ಆಗಿ. ಇದನ್ನೇ ಕ್ವಾಂಟಮ್ ಹೀಲಿಂಗ್ ಅಂತಾರೆ ಅನ್ಸುತ್ತೆ. ಇದನ್ನೆಲ್ಲ ನಾವು ಚಿಕ್ಕಂದಿಂದು ಮಾಡ್ತಿದ್ವಿ, ನಮ್ಮ ತಾಯಿಯವರೆಲ್ಲ ಇದೇ ಮಾಡ್ತಿದ್ರು. ಅವಾಗ ಅದು ಗೊತ್ತಾಗ್ತಿರ್ಲಿಲ್ಲ. ಈಗ ಸಾರ್ ಹೇಳಿದ್ಮೇಲೆ ಕ್ವಾಂಟಮ್ ಹೀಲಿಂಗ್ ಅಂದ್ರೆ ಇದೆ ಅಂತ ಹೇಳಿ ಗೊತ್ತಾಯ್ತು. ಮೇಡಮ್ ಇದು ಸ್ವಲ್ಪ ನನ್ನ ಫೋನ್ ಹಿಂದೆ ಇಟ್ಕೊಳ್ಳಿ. ಇದು ಸ್ವಲ್ಪ ದೂರ ಇಟ್ಕೊಳ್ಳಿ, ಜೋರಾಗಿ ಹಾ ಮಾತಾಡಿ. ಹಾ ಹಾ ಇದು ನನ್ನ ಅನುಭವ ಮೇಡಮ್. ಉಮಾ Yes, ಮೇಡಮ್ madam. ಮಾತಾಡಿ. ನಮಸ್ತೆ ಮ್ಯಾಮ್. ಕೇಳಿಸ್ತಾ? ಅಶ್ವಿನಿ ಮೇಡಮ್ ಥ್ಯಾಂಕ್ ಯು, ಕೇಳಿಸ್ತಾ ಇದೆ ಥ್ಯಾಂಕ್ ಯು ma'am? ಮೇಡಮ್. ಕೇಳಿಸ್ತು. ಹಾ. ನೀವು ಮ್ಯೂಟ್ ಮಾಡ್ಕೊಂಬಿಡಿ ಅಮ್ಮ, ವೇದವತಿ ಅಮ್ಮ. ಓಕೆ. ನಮಸ್ತೆ ಅಶ್ವಿನಿ ಮ್ಯಾಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮ್ಯಾಮ್, ನನಗೂ ಈ ಪಿರಮಿಡ್ ಕ್ಯಾಪು ನಾನು 1-2 ಸಲ ವಿಡಿಯೋಸ್ ನೋಡಿದ್ದೆ. ಅದ್ರಿಂದ ತಲೆನೋವು ಮತ್ತೆ ಏನಾದ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ರೆ ಹೋಗುತ್ತೆ ಅಂತ ಹೇಳಿದ್ರು. ನಾನು ಡೌಟ್ ಮೇಲೆ ತರ್ಸ್ಕೊಂಡೆ, ಸುಮ್ನೆ ನೋಡೋಣ ಇದರಿಂದ ಏನಾದ್ರು ಆಗುತ್ತಾ, ಸುಮ್ನೆ ಎಲ್ಲ ವಿಡಿಯೋಸ್ ಬರ್ತೈತೆ ಅಂತ ನಾನು ತರ್ಸ್ಕೊಂಡೆ. ನನ್ಗೆ ಒಂದ್ ಸೈಡ್ ತಲೆನೋವಿತ್ತು. ನಾನು 3 ಡೇಸ್ ಬಿಡದೆ ಎನಿ ಟೈಮ್ ಮನೇಲಿ ಹಾಕೊಂಡು ಏನೇ ಕೆಲಸ ಮಾಡ್ಬೇಕಾದ್ರೂ ನಾನು ಹಾಕೊಂಡಿದ್ದೆ. ನನ್ಗೆ ಅದು ಇವಾಗ 8 ಪೇನ್ 4 ಮಂತ್ಸ್ ಇಂದ ನನ್ಗೆ 8 ಪೇನ್ ಬರ್ತಾ ಇಲ್ಲ. ಮತ್ತೆ ಇವಾಗ ಅದು ಪಿರಮಿಡ್ ಧ್ಯಾನ ಮಾಡ್ಬೇಕಾದ್ರೆ ಅದು ಪಿರಮಿಡ್ ಹಾಕೊಂಡೆ ಕೆಟ್ಟ ಥಾಟ್ ಏನು ಬರೋದಿಲ್ಲ. ನಾನು ಸುಮ್ನೆ ಏನೋ ಹೇಳ್ತಾರಲ್ಲ ವಿಡಿಯೋಸ್ ಅಲ್ಲಿ ಅಂತ ಆತರ ಅನ್ಕೊಂಡ್ ತರ್ಸ್ಕೊಂಡೆ. ಬಟ್ ನನ್ಗೆ ಯೂಸ್ ಆಯ್ತು ಮ್ಯಾಮ್ ಅದು ಪಿರಮಿಡ್ ಕ್ಯಾಪ್. ತುಂಬಾ ಅದು ಅನುಕೂಲ ಆಗಿದೆ ಮ್ಯಾಮ್ ನನ್ಗೆ. ವಾವ್, ಸೂಪರ್ ಮೇಡಮ್. ನೋಡಿ, ಇದೇ ತರ ಮಾಸ್ಟರ್ಸ್ ನಮಗೆ ಯಾವ ರೀತಿ ಈ ಕ್ವಾಂಟಮ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಮಗೆ ಗಮನಕ್ಕೆ ಬಂದಿರುತ್ತೆ. ಅದನ್ನ ನಾವಿಲ್ಲಿ ವ್ಯಕ್ತಪಡಿಸಿದಾಗ ಇದು ಮತ್ತೊಬ್ರಿಗೂ ಸ್ಫೂರ್ತಿ ಆಗುತ್ತೆ. ಮತ್ತೆ ವಿಡಿಯೋ ಅಪ್ಲೋಡ್ ಆದಾಗ ಮತ್ತೆ ಎಲ್ರಿಗೂ ಅದು ರೀಚ್ ಆಗುತ್ತೆ. ಎಸ್ ಮಾಸ್ಟರ್ಸ್, ಕಾರ್ಯಕ್ರಮ ಇನ್ನೂ 1/4 ಗಂಟೆ ಸಮಯಾವಕಾಶ ಇದೆ. ಎಸ್ ಮಾಸ್ಟರ್ಸ್, ನೀವು ಮಾತಾಡ್ಬೋದು. ಹೊಸ ಮಾಸ್ಟರ್ಸ್ ಸಹ ಹ್ಯಾಂಡ್ ರೈಸ್ ಮಾಡಿ. ಎಸ್ ಮೇಡಮ್. ಅನುರಾಧ ಮೇಡಮ್. ಅಶ್ವಿನಿ ಮ್ಯಾಮ್ ನಮಸ್ತೆ. ಉಮಾ ಮ್ಯಾಮ್ ನಮಸ್ತೆ. ನಾನ್ ಹೇಳ್ಬೇಕಂದ್ರೆ ನಿನ್ನೆ ತುಂಬಾನೇ ಹುಷಾರಿರ್ಲಿಲ್ಲ.
ಇದಕ್ಕಿದ್ದಾಗೆ ತುಂಬಾ ಬೆವರೋದು ಮತ್ತೆ ಕಾಲ್ ನೋವು, ಹಿಂಗಾಗಿ ನಾನು ಯೋಗ ಕ್ಲಾಸ್ ಅಲ್ಲೂ ಹೋಗಕ್ಕಾಗ್ಲಿಲ್ಲ. ಮತ್ತೆ ಏನ್ ಮಾಡ್ದೆ, ಈ ತಡೆ ಕ್ಯಾಪ್ ಹಾಕೊಂಡ್ಬಿಟ್ಟು ಮೂಲಾಧಾರ ಚಕ್ರದ್ದು ಇದು ಮಾಡ್ಕೊಂಡೆ ನಾನು. ಅವಾಗ ನೋಡ್ರಿ ಇವತ್ತು ಬೆಳಗ್ಗೆ ಕಾಲೆಲ್ಲ ಸರಿಯಾಗಿದೆ, ಚೆನ್ನಾಗಿ ಓಡಾಡ್ತಾ ಇದ್ದೀನಿ ನಾನು. ನೋಡಿ ಅದ್ ಹಾಕೊಂಡಿದ್ದಕ್ಕೆ, ಪಿರಮಿಡ್ ಕ್ಯಾಪ್ ಹಾಕೊಂಡ್ ನಾನ್ ಮಾಡಿದ್ದಕ್ಕೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಕ್ಕೆ ಹಿಂಗ ಇದು ಸರಿಯಾಗಿದೆ ಅಂತ ಅಂದ್ಬಿಟ್ಟು ಖುಷಿ ಆಯ್ತು ನನಗೆ ಬೆಳಿಗ್ಗೆ. ಅದೇ ವಿಷಯ ಬಗ್ಗೆ ನೀವುನು ಇವತ್ತು ಟಾಪಿಕ್ ತಗೊಂಡಿದ್ದೀರಾ. ಎಷ್ಟು ಸುಸ್ತಾಗಿದ್ದೆ ಅಂದ್ರೆ ನಿನ್ನೆ ತುಂಬಾನೇ ಸುಸ್ತಿತ್ತು. ಇದು ಹಾಕೊಂಡ್ ನಾನ್ ಮಾಡಿದ್ಮೇಲೆ ಈಗ ಆರಾಮಾಗಿದ್ದೀನಿ ಮ್ಯಾಮ್. ತುಂಬಾ ಪ್ರಯೋಜನ ಇದೆ ಇದರಿಂದ. ಏನೇ ನಮಗೆ ಹುಷಾರಿಲ್ಲ ಅಂದ್ರೆ, ಆರೋಗ್ಯ ಸಮಸ್ಯೆ ಬಂದಾಗ ಈ ಕ್ಯಾಪ್ ಹಾಕೊಂಡು ನಮ್ಮ ಮನಸ್ಸನ್ನ ಅದೇ ಕೇಂದ್ರೀಕೃತವಾಗಿ ನಮ್ಗೆ ಎಲ್ಲಿ ನೋವಿದೆ ಅಲ್ಲಿ ಮಾಡ್ಕೊಂಡ್ರೆ ನಮಗೆ ಅದು ಬಗೆಹರಿಯುತ್ತೆ ಮ್ಯಾಮ್. ತುಂಬಾ ಧನ್ಯವಾದಗಳು ಅವಕಾಶಕ್ಕಾಗಿ. ನೋಡಿ ಕ್ಯಾಪ್ ಹಾಕೊಂಡೇ ಇದ್ದೀನಿ, ಕೆಟ್ಕೊಂಡೇ ಇರ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಸೂಪರ್ ಮೇಡಮ್. ಧನ್ಯವಾದಗಳು. ಒಂದ್ ಸೆಕೆಂಡ್ ಮೇಡಮ್, ಥ್ಯಾಂಕ್ ಯು. ನೋಡಿ, ಇದನ್ನ ಕ್ವಾಂಟಮ್ ವೈದ್ಯ ಅಂತ ಹೇಳ್ತೀವಿ. ಎಸ್ ಮಾಸ್ಟರ್ಸ್, ಈ ಕ್ವಾಂಟಮ್ ವೈದ್ಯ ಎಂದರೇನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ತಿಳಿಬೇಕಾ? ನಾವೇ ಕಿರುಚಿತ್ರ ಮಾಡಿರುವಂತಹದ್ದು ಕ್ವಾಂಟಮ್ ವೈದ್ಯ ಅಂತ ನೀವು ಯೂಟ್ಯೂಬ್ ನಲ್ಲಿ ವೀಕ್ಷಿಸಬಹುದು. ಇವತ್ತು ಗ್ರೂಪ್ ನಲ್ಲಿ ಹಾಕ್ತೇವೆ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ವಿವೋ ಮೇಡಮ್ ಮಾತಾಡಿ. ಹಲೋ ನಮಸ್ತೆ ಮೇಡಮ್. ನಾನು ಯಶೋಧ. ಈ ಕ್ವಾಂಟಮ್ ಹೀಲಿಂಗು ನಾನು ತುಂಬಾ ಅಂದ್ರೆ ತುಂಬಾ ಸಲ ಅಪ್ಲೈ ಮಾಡ್ಕೊಂಡಿದೀನಿ. ಅದ್ ನಂಗೆ ತುಂಬಾನೇ ಎಷ್ಟೊಂದ್ಸಲ ಅದ್ ನಾನು ಸೇವ್ ಮಾಡಿದೆ. ಒಂದ್ಸಲ ಆಫೀಸಲ್ಲಿ ಬೆಳಿಗ್ಗೆಯಿಂದ ಎಷ್ಟು ತಲೆನೋವು ಅಂದ್ರೆ, ಈಗ ತಲೆ ಎತ್ಲಿಕ್ ಆಗ್ತಿರ್ಲಿಲ್ಲ ನನ್ಗೆ, ಅಷ್ಟು ತಲೆನೋವು ಬರ್ತಾ ಇತ್ತು. ಮನೆಗ್ ಬಂದೆ, ಹಿಂಗ್ ಬಗ್ಗಿದ್ರುನು ಅದು ಒಮಿಟ್ ಬಂದಂಗ ಆಗ್ತಿದೆ, ಒಮಿಟ್ ಆಗ್ತಾ ಇಲ್ಲ. ನಂಗೆ ಸಡನ್ ಆಗಿ ಕ್ವಾಂಟಮ್ ಹೀಲಿಂಗ್ ನೆನಪಾಯಿತು. ಸೊ ಕಣ್ ಮುಚ್ಕೊಂಡು ನಾನು ಅದನ್ನ ಒಂದು 5 ಮಿನಿಟ್ಸ್ ಆ ವಿಶ್ವಾಸಕ್ಕೂ ಬಂದು ನನ್ನ ತಲೆ ಬ್ರೈನ್ ಎಲ್ಲ ಅದು ಹೀಲ್ ಮಾಡೋ ತರ ನಾ ಫೀಲ್ ಮಾಡ್ಕೊಂಡು ನಾನು ಮಾಡಿ, ಹಾಗೆ ಕಣ್ ಮುಚ್ಕೊಂಡು ಒಂದು 5 ಮಿನಿಟ್ಸ್ ಕುತ್ಕೊಂಡೆ. ಸೊ ನನ್ಗೇನೆ ಆಶ್ಚರ್ಯ ಆಯ್ತು, ಬೆಳಿಗ್ಗೆಯಿಂದ ತಲೆನೋವು ಇತ್ತು ಅನ್ನೋ ಒಂದು ನಂಗೆ ಕಲ್ಪನೆ ಕೂಡ ಬರ್ಲಿಲ್ಲ, ಅಷ್ಟು ನಂಗೆ ಹೀಲ್ ಆಯ್ತು. ಜೊತೆಗೆ ಈಗ 5 ಮಿನಿಟ್ಸ್ ಮುಂಚೆ ನನ್ ಮಗಂಗೆ ಹೊಟ್ಟೆ ನೋವು ಅಂತ ಅಂದ. ಸೊ ಇವತ್ತು ಆಕ್ಚುಲಿ ಸಬ್ಜೆಕ್ಟ್ ಅದೇ, ಬಟ್ ಈಗ 5 ಮಿನಿಟ್ಸ್ ಮುಂಚೆ ನಾನು ಅವನಿಗೆ ಹೊಟ್ಟೆ ನೋವು ಅಂದ ತಕ್ಷಣ ಇಮಿಡಿಯೇಟ್ ನಾನು ಅವನಿಗೆ ಕಣ್ಮುಚ್ಕೊಂಡು ನೋಡು, ನಿನ್ನ ಸಹಸ್ರದಿಂದ ಮೇಲೆ ಒಂದು ಎನರ್ಜಿ ಬರ್ತಾ ಇದೆ ಅಂತ ಫೀಲ್ ಮಾಡ್ಕೊಂಡು ಅದು ಸಹಸ್ರದಿಂದ ನೆಕ್ಸ್ಟ್ ಆಜ್ಞಾ ಹೀಗೆ ಬಂದು ಗಂಟ್ಲು ಹಾಗೆ ಹಾರ್ಟು, ನಿನ್ ಹೊಟ್ಟೆ ಭಾಗದಲ್ಲಿ ಎಲ್ಲ ಅದು ಫುಲ್ ಸಂಪೂರ್ಣ ಅದು ಸರಿ ಆಗ್ತಾ ಇದೆ ಅಂತ ನಿನ್ನ ಹೊಟ್ಟೆಯ ಕಡೆ ಗಮನ ತಗೊಂಡು ಹೋಗು. ಅಲ್ಲೆಲ್ಲ ನಿನ್ನ ಈಗ ದೊಡ್ಡ ಕರಳು ಸಣ್ಣ ಕರಳು ಪ್ರತಿಯೊಂದು ಹೀಲ್ ಆಗ್ತಿದೆ ಅನ್ನೋ ಭಾವ ಇಟ್ಕೋ ಅಂತ ಹೇಳಿ ಲಾಸ್ಟಿಗೆ ಅವನಿಗೆ ಥ್ಯಾಂಕ್ ಯು ಹೇಳು ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಅವನು ಇಲ್ಲ ನಂಗೆ ಸ್ವಲ್ಪ ಆರಾಮಾಗ್ತಾ ಇದೆ ಅಂದ. ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಜವಾಗ್ಲೂ ಇದನ್ನ ಹೇಳ್ಕೊಟ್ಟಂತಹ ಗುರುಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಇದನ್ನ ನಾನು ತುಂಬಾ ಸಲ ಅಪ್ಲೈ ಮಾಡಿದ್ದೀನಿ ಮೇಡಮ್, ಇದು ನಂಗೆ ತುಂಬಾ ಎಫೆಕ್ಟ್ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ವಾ ಮೇಡಮ್, ಸೂಪರ್ ವಂಡರ್ಫುಲ್ ಅನುಭವ. ನಾನು ಕೂಡ ನೋಡಿ ಇದೇ ಅನುಭವ ಹಂಚ್ಕೊಳ್ತೀನಿ. ಈಗ ನನ್ನ ಮಗಳು ಶಾಲೆಗೆ ಹೋಗ್ಬೇಕಾದ್ರೆ ಅಮ್ಮ ಕಾಲ್ ನೋವು ಅಂತ ಹೇಳಿದ್ರು. ತಕ್ಷಣ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದೆ. ನಾನು ಫಸ್ಟ್ ಡಿಗ್ರಿ ರೇಖಿ ಕಲ್ತಿರೋದ್ರಿಂದ ರೇಖಿ ಪಾಸ್ ಮಾಡಿದೆ. ಏನ್ ಜಸ್ಟ್ 1 ನಿಮಿಷ 2 ನಿಮಿಷ ಅಷ್ಟೇ ಅದು ಸಮಯ ತಗೊಂಡಿದ್ದು. ಅದೊಂದು ಖುಷಿ ಆಯ್ತು. ನೋಡಿ ಹೇಗೆ ಪೂರಕವಾಗಿ ಬರುತ್ತೆ ಸಿಚುಯೇಷನ್. ಮೇಡಮ್ಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು, ತುಂಬಾ ಸಲ ಮೇಡಮ್, ತುಂಬಾ ಸಲ ಆಗಿದೆ. ಎಸ್ ಮೇಡಮ್, ತುಂಬಾ ಸಲ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಿಮ್ಮ ಒಂದು ಅನಿಸಿಕೆ ತುಂಬಾ ಉಪಯುಕ್ತವಾದ ಮಾಹಿತಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಂಬಿಡಿ ಮೇಡಮ್. ಬಸಪ್ಪ ಸರ್ ಮಾತಾಡಿ. ಮೇಡಮ್, ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ಈ ಪಿರಮಿಡ್ ಕ್ಯಾಪಿನಿಂದ ನಾನು ಅದನ್ನ ಹಾಕೊಂಡು ಈ ವಿಶ್ವಶಕ್ತಿ ಅದರ ಮೂಲಕ ನನ್ನ ದೇಹದಲ್ಲಿ ಪಸರಿಸುತ್ತೆ ಅಂತ ನಾನು ಅನ್ಕೊಂಡ್ರೆ ರಿಯಲ್ ಆಗಿ ಅನುಭವಿಸ್ಬಿಟ್ಟಿನಿ. ಅದು ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಹೀಲಿಂಗ್. ಅದೇ ರೀತಿ ಇವತ್ತು ಸಹ ಅದೇ ರೀತಿ ನಾನು ಪಿರಮಿಡ್ ಕ್ಯಾಪ್ ಹಾಕೊಂಡು ಧ್ಯಾನ ಮಾಡುವಾಗ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡಿಲ್ಲ. ಇವತ್ತು ವಿಶ್ವಶಕ್ತಿ ನನ್ನ ದೇಹದಲ್ಲಿ ಅರಿತಾ ಇದೆ ಅನ್ನೋದು ಅದ್ರ ಬಗ್ಗೆ ನಾನು ಹೀಲಿಂಗ್ ಮಾಡಲಿಲ್ಲ. ಅದು ಆ ಅನುಭವನೂ ಆಗಿಲ್ಲ. ನಿನ್ನೆ ನಾನು ಈ ಧ್ಯಾನ ಮಾಡುವ ಸಮಯದಲ್ಲಿ
ಅದನ್ನ ರಿಯಲ್ ಆಗಿ ನನಗೆ ಶಕ್ತಿ ಹರಿತಿದೆ ಅಂತ ನನಗೆ ಅನುಭವ ಆಗಿದೆ ಮೇಡಮ್. ನಿನ್ನೆ ಅದನ್ನ ಆ ಕಡೆ ಗಮನ ಕೊಡ್ಲಿದಕ್ಕ ನನಗೆ ಆಗಿಲ್ಲ. ಇವತ್ತು ನಿನ್ನೆ ಅದು ಪಿರಮಿಡ್ ಕ್ಯಾಪ್ ನಿಂದ ನನ್ನ ವಿಶ್ವಶಕ್ತಿ ನನ್ನ ದೇಹದಲ್ಲಿ ಹರಿತಿದೆ. ಪ್ರತಿಯೊಂದು ಭಾಗದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸುತ್ತದೆ. ನನ್ನ ಪ್ರತಿಯೊಂದು ದೇಹದಲ್ಲಿನ ರಕ್ತದ ಕಣಕಣಗಳನ್ನು ಶಕ್ತಿ ತುಂಬಿಸುತ್ತಿದೆ ಅಂತ ನಾನು ಆ ಫೀಲಿಂಗ್ ಮಾಡ್ಕೊಂಡಾಗ ನನಗೆ ರಿಯಲ್ ಆಗಿ ಅನುಭವ ಆಗಿದೆ ಮೇಡಮ್. ಇದು ನನ್ನ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ನನಗಿರ್ತಕ್ಕಂಥ ಅನಿಸಿಕೆ ಮೇಡಮ್. ಸೂಪರ್ ಸರ್. ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಮತ್ತಷ್ಟು ಮಗದಷ್ಟು ನಮ್ಗೆ ಅದ್ರ ಪವರ್ ಸಿಗ್ತಾ ಇದೆ. ಇದನ್ನ ಅನುಸರಣೆ ಮಾಡ್ಬೇಕು. ಅಂದ್ರೆ ಕಟ್ಟ ಕಡೆದ ಅಲ್ಟಿಮೇಟ್ ಇದು ಕ್ವಾಂಟಮ್ ವೈದ್ಯ ಅನ್ನೋದು. ಸೂಪರ್ ಸರ್. ಬಸಪ್ಪ ಸರ್ ಇಂದ ನಮ್ಗೆ ಇನ್ನಷ್ಟು ಮಾಹಿತಿ ಸಿಕ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ. ಮಂಜುಳಾ ಬಿ ಮೇಡಮ್ ಮಾತಾಡಿ. ಮಂಜುಳಾ ಬಿ ಮೇಡಮ್. ಹಾ ಮೇಡಮ್, ಎಲ್ಲಾ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಈ ಕ್ವಾಂಟಮ್ದು ಅಂತಂದ್ರೆ ನಮ್ಗೆ ಚಿಕ್ಕ ಹುಡುಗರಲ್ಲಿ ನಮ್ಮಮ್ಮ ಎಲ್ಲಾರು ನಾವು ಮದ್ವೆಗೆ ಹೋಗಿ ಬಂದ್ರೆ ನನಗೆ ದೃಷ್ಟಿ ಆಗ್ತಿತ್ತು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಸಾಕು ದೃಷ್ಟಿ ಆಗ್ತಿತ್ತು. ಮನೆಗ್ ಬಂದು ಪರ್ಕೆ ನಿವಿಡ್ಸೋರು. ನಮ್ಮ ಮಗು ನಾನು ಬಾಣಿತನದಲ್ಲಿ ಅದೆಷ್ಟು ಪರ್ಕೆ ಸುಟ್ಟೋರೋ ಗೊತ್ತೇ ಇಲ್ಲ. ಹಂಗಾಗಿ ಯಾರು ಬಂದೋದ್ರೆ ಪಾಪು ಏನಾರು ಹತ್ರೆ ನಮ್ಮ ಮನೆಗಳಲ್ಲಿ ಬಾಣಿತನ ಮುಗಿಯೋವರೆಗೂ ಪರ್ಕೆಗಳು ಅಷ್ಟು ಪರ್ಕೆ ಸುಡ್ತಾ ಇದ್ರು. ಹಂಗಾಗಿ ಅದು ಒಂದು ನನಗೆ ಜ್ಞಾಪಕ ಬಂತು. ಆಮೇಲೆ ಸೆರಗ್ ನಿವಿಡ್ಸೋದು ಹಿಂಗೆ ಮಾಡೋರು. ಮದ್ವೆ ಆದ್ಮೇಲೆ ನಾನು ಹಿಂಗೆ ಎಲ್ಲಾರು ಯಾವ್ದಾರು ಮದ್ವೆಗೆ ಹೋದ್ರೆ ಆಮೇಲೆ ಇನ್ನೊಂದ್ ಏನಾಗೋದು ಅಂತ ಅಂದ್ರೆ ಡೀಸೆಂಟ್ಲಿ ಯಾವ್ದಾರ ಎಲ್ಲಾರು ಊಟ ಮಾಡ್ಬಂದ್ರೆ ಪೂರ್ತಿ ಹೆಸರು ಬೇಳೆಯಿಂದ ಅದು 3-4 ಸತಿ ಡೀಸೆಂಟ್ರಿ ಆಗೋದು. ನಾನ್ ಹಿಂಗೆ ಮದ್ವೆ ಆಗಿ ಗಂಡನ್ ಮನೆಗೆ ಹೋದೆ. ಗಂಡನ್ ಮನೆಗೆ ಹೋದಾಗ ನಮ್ ನಾದ್ನಿನ ಹಿಂಗೆಲ್ಲಾರು ಹೋಗಿ ಜೊತೆಲಿ ಹೋಗಿ ಬಂದ್ರೆ ನಂಗೆ ದೃಷ್ಟಿ ತರ್ತಾಕು, ನನಗೆ ಇದು ಸೆರಗ್ ನಿವಿಡ್ಸು ಅಂತಂತಂದ್ರೆ ಅವರು ಅಯ್ಯೋ ಅದೆಲ್ಲಾ ರೂಢಿ ಮಾಡ್ಕೋಬಾರ್ದು, ಹೇಳು ಬಿಟ್ಬಿಡು ಅಂತ ಹೇಳಿ ಬಿಡಿಸ್ಬಿಟ್ರು. ಏನು ಆಗಲ್ಲ ಸುಮ್ನಿರು ನೋಡೋಣ ಅಂತಂತ ಹೇಳ್ಬಿಟ್ಟು ಅಂತಂತ ಹೇಳಿ ಅವೆಲ್ಲ ನಂಬಲ್ಲ ಅತ್ತೆ ಮನೇಲಿ. ಹಂಗಾಗಿ ಅದನ್ನ ಬಿಡ್ತಾ ಬಂದ್ರು. ನಮ್ಮ ಅಮ್ಮನ ಮಂದಿ ಇದೇ ರೂಢಿ ಮಾಡಿರೋರು. ಏನಾರು ಇದಾದ್ರೆ ಚಪ್ಲಿ ನಿವಿಡ್ಸೋದು, ಪರ್ಕೆ ನಿವಿಡ್ಸೋದು, ಸೆರಗ್ ನಿವಿಡ್ಸೋದು ಈ ತರನೇ. ಈಗ ಇಲ್ಲಿ ಧ್ಯಾನಕ್ ಬಂದ್ರೆ ಅಂದ್ರೆ ಮನಸ್ಸಿನಂತೆ ಮಹಾದೇವ ಅಂತ ಧ್ಯಾನಕ್ ಬಂದ್ಮೇಲೆ ನಾವು ಈ ಪಿರಮಿಡ್ ಕ್ಯಾಪ್ ಬಳಸ್ತಾ ವಿಜುವಲೈಸೇಷನ್ ಮಾಡ್ರಿ ಅಂತಾರೆ ನೋಡ್ರಿ. ವಿಶ್ವಶಕ್ತಿ ಹರಿತಾ ಇದೆ ಹಿಂಗೆ ನಮ್ಮ ದೇಹದ ಕಣಕಣದಲ್ಲೂ ಅಂತ ಅವರು ಹೆಂಗೆ ಗೈಡೆನ್ಸ್ ಕೊಡ್ತಾರೋ ಅದನ್ನೇ ನಾವು ಯಾವಾಗ ವಿಜುವಲೈಸೇಷನ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಅದು ನಿಜವಾಗ್ಲೂ ಅದೇ ರೀತಿನೇ ವರ್ಕ್ ಆಗ್ತಿದೆ. ಆಮೇಲೆ ನಾನ್ ಮಹಾವತಾರ್ ಫೌಂಡೇಶನ್ಗೆ ಹೋಗಿ ಇವು ತಗೊಂಡ್ಬಂದೆ. ಕೈಗೆ ಹಾಕೊಳಕ್ಕೆ ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ಸ್ ಕೊಟ್ರು. ಆ ಕ್ರಿಸ್ಟಲ್ಸ್ ಕೊಟ್ಮೇಲೆ ಕ್ರಿಸ್ಟಲ್ಸ್ ಸದಾ ಧರಿಸ್ರಿ ಅಂತ ಹೇಳ್ಬಿಟ್ಟು ಈಗ ಅದನ್ನು ಮೈ ಮೇಲೆ ಕ್ರಿಸ್ಟಲ್ಸ್ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ತೀನಿ. ಮಲಿಕೊಂಡಾಗ ತಲೆ ಹತ್ರನು ಇಟ್ಕೊಂಡು ಮಲಿಕೊಳ್ತೀನಿ. ಆಮೇಲೆ ಕೈಗಳಿಗೂ 2 ಕೈಗೂ ಕ್ರಿಸ್ಟಲ್ಸ್ ಕೊಟ್ಟಿದ್ದಾರೆ, ಅದನ್ನು ಧರಿಸ್ತೀನಿ. ಹಂಗಾಗಿ ಧರಿಸ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂತಂದ್ರೆ ನಮ್ಮ ಆರೋಗ್ಯನು ಚೇತರಿಸ್ಕೊಳ್ತಿದೆ ಅಂತಂತ ಹೇಳ್ಬಿಟ್ಟು ನಾವೇನ್ ಪಾಸಿಟಿವ್ ಆಗಿ ನಾವು ನಂಬಿ ನಾವು ಮಾತಾಡ್ತೀವಿ ಅದೇ ರೀತಿನೇ. ಆಮೇಲೆ ಕ್ರಿಸ್ಟಲ್ಸ್ ಹಾಕೊಂಡು ನೆಗೆಟಿವ್ ಮಾತಾಡಬಾರ್ದು ಅಂತ ಅದೇ ರೀತಿನೇ ಪಾಸಿಟಿವ್ ಆಗಿ ನಾವು ಕ್ರಿಸ್ಟಲ್ಸ್ನೆಲ್ಲ ಧರಿಸ್ಕೊಂಡು ಇಲ್ಲಿ ಏನು ಜ್ಞಾನ ಕೊಡ್ತಾರೆ ಈ ಫೌಂಡೇಶನ್ ಅದನ್ನೆಲ್ಲ ಸ್ವೀಕರಿಸ್ತಾ ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್. ಅವಕಾಶಕ್ಕಾಗಿ ಥ್ಯಾಂಕ್ ಯು. ಸೂಪರ್ ಮೇಡಮ್. ನಿಮ್ಮ ಅನಿಸಿಕೆ ಇವತ್ತಿನ ಪ್ರಾಯೋಗಿಕ ತರಗತಿಗೆ ತುಂಬಾ ಅನುವಾಗಿತ್ತು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮೇಡಮ್ ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ, ಧನ್ಯವಾದ ಮೇಡಮ್. ಕ್ವಾಂಟಮ್ ವಿದ್ಯೆ ಎಲ್ಲ ಫಸ್ಟ್ ಮೊದಲು ನಂಬಿಕೆಯ ಮೇಲೆ ನಿಂತಿದೆ. ನಂಬಿಕೆನೆ ಫಸ್ಟ್ ಕ್ವಾಂಟಮ್ ವಿದ್ಯೆಗೆ ಬೇಕಾಗುವಂತ ಒಂದು ಇದು ಅಂತ ಅನ್ಕೋಣ. ನಂಬಿಕೆ ಇದ್ರೆ ಮಾತ್ರ. ಈಗ ಅದನ್ನ ನಂಬಿಕೊಂಡು ಎಷ್ಟೋ ಜನ ಜೀವನನೇ ಸಾಗಿಸ್ಕೊಂಡಿದ್ದಾರೆ. ಕ್ವಾಂಟಮ್ ವಿದ್ಯೆ ಕಲ್ತಿರೋರು ತುಂಬಾ ಜ್ಯೋತಿಷ್ಯರು ಇವರೆಲ್ಲರೂ ತುಂಬಾನೇ ಜೀವನ ಅವ್ರದ್ದು ಸುಗಮವಾಗಿದೆ. ಯಾಕೆಂದ್ರೆ ಇದ್ರ ನಂಬಿಕೆ ಕೂಡ. ಕ್ವಾಂಟಮ್ ವಿದ್ಯೆಯಿಂದ ಎಷ್ಟೋ ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಕೊಂಡು ಕ್ವಾಂಟಮ್ ವಿದ್ಯೆ ಉಪಯೋಗಿಸ್ಕೊಂಡಿರೋರು ತುಂಬಾ ಚೆನ್ನಾಗಿರ್ತಾರೆ ಮೇಡಮ್. ಉಪಯೋಗ ಅವ್ರಿಗೆ ಹೇಳ್ಕೊಟ್ಟಿರೋರು ತುಂಬಾ ಚೆನ್ನಾಗಿರ್ತದೆ. ಅದನ್ನ ಉಪಯೋಗಿಸ್ಕೊಂಡವರು ಚೆನ್ನಾಗಿರ್ತಾರೆ. ಒಂದ್ ಸಣ್ಣದು ಒಂದು ವಿಭೂತಿ ಉಂಡೆ ಕೂಡ ಒಂದು ಕ್ವಾಂಟಮ್ ನಂಬ್ಕೊಂಡ್ರೆ ಹುಷಾರ್ ಮಾಡುತ್ತೆ. ನಮ್ಮ ಮನೆಗಳಲ್ಲಿ ಜ್ಯೋತಿಷ್ಯದಿಂದನೇ ಎಷ್ಟೋ ಮುಂದುವರೆದಿದ್ದಾರೆ.
ಒಂದು ವಿಭೂತಿ ಉಂಡೆ ತಗೊಂಡ್ಬಿಟ್ಟು ಅದನ್ನ ಕಳ್ಸ್ಬಿಟ್ಟು ನೀರಲ್ಲಿ ಕೊಟ್ಬಿಟ್ಟು ಹೊಟ್ಟೆ ನೋವು ಹುಷಾರಾಗೋಯ್ತು ಅಂತಾರೆ. ಈ ಮಂತ್ರ ಕೊಟ್ಬಿಟ್ರೆ ಅಲ್ಲಿ ಏನೂ ಇರಲ್ಲ, ಸುಮ್ಮನೆ ಕೈಲಿ ಇಟ್ಬಿಟ್ಟು ಗುರುಗಳ ಮನೆಯಿಂದ ಒಂದು ವಿಭೂತಿ ತಕೊಂಡ್ಬಂದಿದ್ದು ಅಂದ್ರೆ ಸಾಕು. ನಾವು ಮನೇಲಿ ಇರೋಂಥ ವಾಟರ್ ಕ್ಯಾನೆಲ್ಲ ನೀರ್ ತಕೊಂಡೋಗಿ ಹಾಕೊಟ್ಕೊಂಡು ಪಾದ ತೀರ್ಥ ಅಂತ ಅಂದ್ಬಿಟ್ಟು ತುಂಬಾ ಇದಾಗಿ ಕಾಣಿಸ್ತಾರೆ. ಅದರಿಂದ ಕ್ವಾಂಟ್ರಮ್ ವಿದ್ಯೆನ ನಂಬಿಕೆ ಮುಖ್ಯ. ನಂಬಿಕೆ ಇದ್ದಾಗ ಮಾತ್ರ ಕ್ವಾಂಟ್ರಮ್ ವಿದ್ಯೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಅದರಿಂದ ತುಂಬಾನೇ ಉಪಯೋಗ ಪಡ್ಕೊಂಡಿದ್ದಾರೆ. ಜಾತಕ ಆಗ್ಲಿ ನಾವ್ ಹೇಳಿದ್ದೇ ಸರಿ ಅಂತ ನಂಬ್ಕೋಬೇಕು. ಒಬ್ಬ ಗುರುಗಳ ಮನೆಗೆ ಹೋಗ್ಬಿಟ್ರೆ ಅವ್ರು ಹೇಳಿದ್ರು ನಮ್ಗೆ ಒಳ್ಳೇದಾಯ್ತು ಅನ್ನೋದು ಎಲ್ಲ ಇರುತ್ತೆ. ಆ ತರ ನಂಬಿಕೆ ಬಂದಾಗ ಕ್ವಾಂಟ್ರಮ್ ವಿದ್ಯೆಯಿಂದ ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಕೈಯಲ್ಲಿ ಮಣಿ ಹಾಕೊಳ್ಳೋದು, ಹಾಕೊಳ್ಳೋದು, ಈಗ ನಾವು ಒಂದು ದಾರ ಹಾಕೊಳ್ಳಿ ಅದನ್ನೆಲ್ಲ ಚೆನ್ನಾಗ್ ಕಾಣಲ್ಲ, ಏನಕ್ಕೆ ಹಾಕೊಂಡಿರ್ತೀರಾ ಎಲ್ಲ ತೆಗ್ದಾಕಿ ಅಂತಾರೆ. ನಾವು ನಂಬಿಕೆ ಇಟ್ಕೊಂಡಿರ್ತೀವಲ್ಲ, ಒಂದ್ ಸರ ಆಗ್ಲಿ ಒಂದು ರುದ್ರಾಕ್ಷಿ ಕೂಡ ಆಗಿರ್ಲಿ, ಅದು ನಾವು ನಂಬಿಕೆ ಬಂದಿರುತ್ತಲ್ಲ ಅದರಿಂದ ನಮಗೆ ತುಂಬಾ ಒಳ್ಳೇದಾಗಿದೆ. ಬೇರೆಯವ್ರ ಕಣ್ಣಿಗೆ ಅದು ಕಾಣಿಸುತ್ತೋ ಬಿಡುತ್ತೋ, ನಮ್ಮ ನಂಬಿಕೆ ಇದೆಯಾ, ನಂಬಿಕೆ ಅನ್ನೋದು ಒಳಗಡೆ ನಮ್ಮ ಅಂತರ ಆಳದಲ್ಲಿ ಇರ್ಬೇಕು ಮೇಡಮ್. ಅಂತರ ಆಳದಲ್ಲಿ ಒಂದ್ಸರಿ ನಂಬಿಕೆ ಬಂದ್ಬಿಟ್ಮೇಲೆ ಅದನ್ನ ತೆಗಿಯಕ್ಕಾಗಲ್ಲ. ಒಂದು ಮಣಿ ಆಗ್ಲಿ, ಏನ್ ಅಷ್ಟೊಂದು ಮಣಿ ಎಲ್ಲ ಹಾಕೊಂಡವ್ರೆ, ಕೈಗೆಲ್ಲ ಹಾಕೊಂಡವ್ರೆ, ಕಾಲ್ಗೆಲ್ಲ ಹಾಕೊಂಡವ್ರೆ, ಚೆನ್ನಾಗ್ ಕಾಣಿಸಲ್ಲ ಅಂತಾರೆ ಬೇರೆಯವ್ರು ನೋಡಿದವ್ರೆ. ನಮಗ್ ಚಂದ ಬೇಕಿಲ್ಲ, ಅದ್ರೊಳಗಡೆ ಅಂತ ಹೀಲಿಂಗ್ ಪವರ್ ನಮಗ್ ಬೇಕು. ಅದ್ ನಾವು ನಂಬ್ಕೊಂಡ್ಬಿಟ್ಟಿದೀವಿ, ಅದಿದ್ರೆ ನಮ್ಗಾಗೋದು ಅಂತ. ಅದನ್ನ ನೋಡ್ದವ್ರಿಗೆ ಅಷ್ಟೊಂದು ಚಿನ್ನ ಹಾಕೊಂಡಿದ್ರು, ಚಿನ್ನದ ಬದಿ ಅದ್ ಹಾಕೊಂಡ್ರೆ ಚೆನ್ನಾಗ್ ಕಾಣಲ್ಲ ಅಂದ್ರು ಎಲ್ರು. ಅವ್ರು ಕರಡಿಗೆ ಇಷ್ಟೊಂದು ದಪ್ಪ ಹಾಕೊಂಡಿದೀನಿ, ಅದ್ರಲ್ಲಿ ಏನಿದೆ, ಸಣ್ಣ ಹಾಕೋತಾರೆ, ಅದನ್ನ ಏನೋ ಪೂಜೆಯಲ್ಲಿ ಇಟ್ಬಿಡಿ ಅಂತಾರೆ. ನನ್ನ ಆತ್ಮದಲ್ಲಿ ಅದ್ ಬೇಕು, ಅದ್ ನನಗೆ ಬೇಕೇ ಬೇಕು ಅಂತ ಹೇಳ್ತೀನಿ. ಎಷ್ಟೇ ಚಿನ್ನ ಹಾಕೊಂಡಿದ್ರು ಮಾಂಗಲ್ಯಕ್ಕೆ ಬೆಲೆ ಇರುತ್ತಲ್ಲ, ಅದೇ ರೀತಿ ನಂಬಿಕೆಗೆ ಮುಖ್ಯ. ಬೇಕಾದಷ್ಟು ನೆಕ್ಲೆಸ್ ಹಾಕೊಂಡಿರೋದು ಮಾಂಗಲ್ಯ ಇಲ್ಲದವಳಿಗೆ ಮುತ್ತೈದೆ ಅಂತನಾಗ್ಲಿ ಅದಕ್ಕೆ ಬೆಲೆ ಆಗ್ಲಿ ಇರಲ್ಲ. ಕೆಜಿ ಚಿನ್ನ ಹಾಕೊಂಡಿದ್ರು ಮಾಂಗಲ್ಯಕ್ಕೆ ಬೆಲೆ ಹೊಂದಿರುತ್ತೆ. ಆ ರೀತಿ ನಾವು ನಂಬ್ಕೊಂಡಾಗ ಮಾತ್ರ ಈ ವಿದ್ಯೆಗೆ ತುಂಬಾ ಒಂದು ಬೆಲೆ ಇದೆ. ಇದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಗೊತ್ತಿರ್ಬೇಕಷ್ಟೇ ಮೇಡಮ್. ತುಂಬಾ ಧನ್ಯವಾದ. ತುಂಬಾ ಜನ ಜ್ಯೋತಿಷ್ಯರುಗಳು ಇದರಿಂದನೇ ತುಂಬಾ ಮುಂದುವರೆದಿರೋದು. ಜ್ಯೋತಿಷ್ಯ ಕೂಡ ಥ್ಯಾಂಕ್ ಯು. ನೀವೊಂದು ವರ್ಡ್ ಹೇಳಿದ್ರಿ, ನಂಬಿಕೆ. ನಂಬಿಕೆನೆ ನಮ್ಗೆ ಕೆಲಸ ಮಾಡೋದು. ತುಂಬಾ ಅದ್ಭುತವಾದ ಒಂದು ಅನಿಸಿಕೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಇನ್ನ 5 ನಿಮಿಷ ಕಾಲಾವಕಾಶ ಮಾಸ್ಟರ್ಸ್ ಇದೆ. ಕಾರ್ಯಕ್ರಮ ಸಂಪನ್ನ ಮಾಡಬೇಕಾಗುತ್ತೆ. ಅಂದ್ರೆ ಸಮಯ ಪರಿಪಾಲನೆ ಬಹಳ ಮುಖ್ಯ ಆಗಿದೆ. ಎಸ್ ಮೇಡಮ್, ಶಾರದಾ ಮೇಡಮ್. ನಮಸ್ತೆ ಮೇಡಮ್. ನಾನು ಫಸ್ಟ್ ಡೇ ನಾನು ಪಿರಮಿಡ್ ವ್ಯಾಲಿಗೆ ಧ್ಯಾನ ಗೊತ್ತಾದ್ಮೇಲೆ ಪಿರಮಿಡ್ ವ್ಯಾಲಿಗೆ ಹೋದಾಗ ಮೊದ್ಲೇ ನಾನು ಒನ್ ಡೇ ಹೇಳಿದ್ರು ಸುಬ್ರಹ್ಮಣ್ಯ ಸರ್ ಧ್ಯಾನದ ಬಗ್ಗೆ. ನನಗೆ ಅವಾಗ ಫಸ್ಟ್ ಡೇನೆ ನನಗೆ ಏನೋ ಇದೆ ಅಂತ ಅನ್ನಿಸ್ತು. ನಾನ್ ಬರ್ಬೇಕಾದ್ರೆ ವಾಪಸ್ 4 ದಿನ ಅಲ್ಲಿದ್ವಿ. ವಾಪಸ್ ಬರ್ಬೇಕಾದ್ರೆ ನಾನು 3 ಪಿರಮಿಡ್ ತಗೊಂಡ್ಬಂದಿದ್ದೆ. 1 ಕ್ಯಾಪು, ಇನ್ನೆರಡು ಹಂಗೆ ಟೇಬಲ್. ಎಲ್ಲಾರು ಕ್ಯಾಪ್ ಹಾಕೊಳ್ಳಲ್ಲ, ಬಟ್ ಇರ್ಲಿ ಮನೇಲಿದ್ರೆ ಇದು ವೈಬ್ರೇಷನ್ ಬರುತ್ತೆ ಅಂತ ಹೇಳಿದ್ರು ಅಂತ 2 ಪಿರಮಿಡ್ ತಗೊಂಡ್ಬಂದಿದ್ದೆ. ಟೇಬಲ್ ಮೇಲೆ ಇಡೋದು, ಹಂಗೆ ವಾಟರ್ ಇದ್ರೊಳಗೂ ಇಡ್ಬೋದು ಅಂತ. ಮೊನ್ನೆ ಕ್ಲಾಸಲ್ಲಿ ಸರ್ ಹೇಳ್ಬೇಕಾರೆ ಆಮೇಲೆ ಫಿಲ್ಟರ್ ಒಳಗೆ ಇಟ್ಟೆ ಅದನ್ನ. ಅದು ಒಂದ್ ರೀತಿ ವೈಬ್ರೇಷನ್ ಅನ್ನಿಸ್ತಿದೆ ಮೇಡಮ್ ಮನೇಲಿ. ಆಮೇಲೆ ನಂದೇ ಹೇಳ್ಬೇಕು ಅಂದ್ರೆ, ನನಗೆ ಧ್ಯಾನ ಗೊತ್ತಾಗಿ 4 ವರ್ಷ ಆದ್ರೂನು ಆಗಿತ್ತು. ಫಸ್ಟ್ 2 ವರ್ಷ ಕಂಟಿನ್ಯೂ ಇದ್ದೆ, ಎಲ್ಲ ಚೆನ್ನಾಗಿತ್ತು. 2 ವರ್ಷ ಆದ್ಮೇಲೆ ಒಂದ್ ಸ್ವಲ್ಪ ಕ್ಲಾಸು ಡಿಸ್ಕನೆಕ್ಟ್ ಆಯ್ತು. ನಾನು ಅಲ್ಲಿಗೆ ಸ್ವಲ್ಪ ಜ್ಞಾನ ಇತ್ತು, ಆ ಜ್ಞಾನದಲ್ಲೇ ಇದ್ದೆ. ಧ್ಯಾನ ಕಡಿಮೆ ಆಯ್ತು. ಆಮೇಲೆ ಸಡನ್ ಆಗಿ ಬ್ಯಾಕ್ ಪೇನ್ ಶುರು ಆಯ್ತು. ಡಾಕ್ಟರ್ ಹತ್ರ ಹೋದೆ. ನಾನೇ ಎಲ್ಲಾ ಇದನ್ ಮಾಡ್ಕೊಂಡೆ, ಒಂದಷ್ಟು ಸಪ್ಲಿಮೆಂಟ್ ಬಗ್ಗೆ ಗೊತ್ತಿತ್ತು, ಸಪ್ಲಿಮೆಂಟ್ ತಗೊಂಡೆ, ಎಲ್ಲ ಮಾಡ್ಕೊಂಡೆ, ಆದ್ರೂ ಏನು ಇದಾಗ್ಲಿಲ್ಲ. ಡಾಕ್ಟರ್ ಹತ್ರ ಹೋದೆ. ಡಾಕ್ಟ್ರು ಏನು ಇಲ್ಲ, ಒತ್ತಡದಿಂದ ಬಂದಿದೆ ಅಷ್ಟೇ, ನೋಡೋಣ ಅಂತ ಒಂದಷ್ಟು ಟ್ಯಾಬ್ಲೆಟ್ ಕೊಟ್ಟು, ನೀವು ಮತ್ತೆ ನೆಕ್ಸ್ಟ್ ಬರ್ರಿ, ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಎಕ್ಸ್ರೇ ಮಾಡ್ಸೋಣ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಮತ್ತೆ ನನ್ಗೆ ನೆನ್ಪಾಯ್ತು, ನಾನ್ ಧ್ಯಾನ ಮಾಡೋದ್ ಬಿಟ್ಟಿದೀನಿ ಅಂತ ಹೇಳಿ ಅವತ್ತಿಂದಾನೇ ಧ್ಯಾನ ಸ್ಟಾರ್ಟ್ ಮಾಡ್ದೆ. ಮತ್ತೆ ಅದು ಮೆಡಿಸಿನ್ ತಗೊಂಡೆ, ಅಂದ್ರೆ ಆಯುರ್ವೇದಿಕ್ ಕಡೆ ತೋರಿಸಿದ್ದೆ ನಾನು. ಆಯುರ್ವೇದಿಕ್ ಡಾಕ್ಟರ್ ಕೊಟ್ಟಿದ್ರು ಮೆಡಿಸಿನ್ ತಗೊಂಡೆ, ಜೊತೆಗೆ ಸಪ್ಲಿಮೆಂಟ್ ತಗೊಂಡೆ, ಧ್ಯಾನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇದು ಬರೀ ನಂಬಿಕೆ. ಇವಾಗ ನಾಗರತ್ನ ಮೇಡಮ್ ಹೇಳ್ದಂಗೆ ನಂಬಿಕೆ ಇದ್ರೆ ವರ್ಕ್ ಆಗತ್ತೆ ಅನ್ನೋದಕ್ಕೆ ನನ್ಗೆ ಅಷ್ಟು ಆಳವಾಗಿ ಕೂತಿತ್ತು ಅದು ಧ್ಯಾನ ಅನ್ನೋದು. ಧ್ಯಾನ ಮಾಡ್ತಾ ಬಂದ್ರೆ ಅದು ಗೊತ್ತಿದ್ದದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಹೊಡೆತ ಹೆಂಗ್ ಬೀಳತ್ತೆ ಅಂತ ಅವತ್ತೇ ಗೊತ್ತಾಯ್ತು ನನ್ಗೆ, ಬ್ಯಾಕ್ ಪೈನ್ ಇಂದ. ಹೌದಲ್ಲ, ನಾನು ಧ್ಯಾನ ಮಾಡೋದ್ ಬಿಟ್ಟಿದೀನಿ ಅಂತ ಹೇಳಿ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು ಮೇಡಮ್. ಇದು ಹೇಳ್ಕೊಳಕ್ ಇಷ್ಟಪಡ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಕೊನೆ ಪ್ರಶ್ನೆ ಮೇಡಮ್, ಅನ್ಮ್ಯೂಟ್ ಮಾಡಿ. ವಿವೋ ಮಾತಾಡಿದಾರೆ, ಮಾಡಿದಾರೆ ಗೊತ್ತಿಲ್ಲ. ಒಂದ್ಸರಿ ಮಾತಾಡಿದಾರೆ ವಿವೋ ಅವರು. ಓಕೆ, ಅವ್ರ ವಿಡಿಯೋ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಂದಾ ಮೇಡಮ್,
ಕೊನೆ ಪ್ರಶ್ನೆ ನಂದ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಕ್ವಾಂಟಮ್ ವೈದ್ಯ ತುಂಬಾ ಅದ್ಭುತವಾದ ಸಬ್ಜೆಕ್ಟ್. ಬಹಳಷ್ಟು ನಾವು ಇಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಮಗನಿಗೆ ಏನಾದ್ರೂ ಅವ್ನು ಊಟ ಸರಿ ಇಲ್ಲ, ಅವನು ಊಟ ಬೇಡ ಅಂತಂದಾಗ ನಾನು ಕಾಲ್ದೊಳಿ ತೆಗೆದಂತ ಈ ಕಡೆ ನಮ್ ಕಡೆ ಪದ್ಧತಿ ಇದೆ ಮೇಡಮ್. ಅದನ್ನ ಮಾಡ್ತೀವಿ. ಮಾಡಿದ ತಕ್ಷಣ ಅವನು ಒಂದ್ ಹೊತ್ತಿಗೆ ಊಟ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ರೂಢಿ ಮಾಡ್ಕೊಂಡಿದೀವಿ. ಮತ್ತೆ ಅವನೆಲ್ಲಾದ್ರೂ ಬಿದ್ದು ಬಂದ್ರೆ ಅವನಿಗೆ ಒಂದು ತಂಬಿಗೆ ನೀರು ತೆಗೆದುಕೊಂಡು ಹಿಂಗೆ ಎಳೆದೋಗುದು, ಅದರಲ್ಲಿ ಅವಂಗ ಉಗಿ ಅಂತ ಹೇಳ್ತೀವಿ. ಅವ್ನ್ ಕೇಳ್ತಾನೆ, ಇದನ್ ಮಾಡಿದ್ರೆ ಏನಾಗ್ತತಿ, ನಾನ್ ಅಲ್ಲಿ ಬಿದ್ದೇನೆ, ನೀರ್ ಇಲ್ಲಿ ಯಾಕೆ ಹಾಕ್ತೀರಾ ಅಂತನ. ನೀನು ಒಳ್ಳೆ ಮನಸ್ಸಿನಿಂದ ನನ್ಗೇನು ಇನ್ನೊಂದ್ಸಲ ಬೀಳ್ಬಾರ್ದು, ನನ್ಗೇನು ಗಾಯ ಆಗ್ಬಾರ್ದು ಅಂತಂದು ಮನಸ್ಸು ಅನ್ಕೊಂಡು ನಾನು ಆರೋಗ್ಯವಾಗಿದ್ದೇನೆ ಅಂತ ಅನ್ಕೊಂಡು ಇಲ್ಲಿ ಉಗಿ ಅಂತ ಹೇಳಿದಾಗ ಅವನು ಉಗಿದಾಗ ಅವನು ಬೀಳುದು ಕಡಿಮೆ ಆಗಿದೆ. ಹಂಗ ನಂಬಿಕೆನೂ ಮುಖ್ಯ. ಅದು ನೀರಿನಲ್ಲಿ ಎನರ್ಜಿ ಇರ್ತೈತೆ ಅನ್ನೋದು ಗುರೂಜಿ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಾವು ಅದನ್ನ ಒಳ್ಳೆ ರೀತಿಯಾಗಿ ಅದಕ್ಕೆ ಎನರ್ಜಿ ಕೊಟ್ಟಾಗ ಅದು ನಮ್ಮನ್ನ ರಕ್ಷಣೆ ಮಾಡ್ತೈತೆ ಅನ್ನೋದು ಇಲ್ಲಿ ಒಂದು ಇದೆ ಮೇಡಮ್. ನಂತರ ನಮ್ಮ ಮಗನಿಗೆ ನಾವು ಗುರೂಜಿಯವರ ಮಹಾವತಾರ್ ಫೌಂಡೇಶನ್ ಬಂದಾಗ ಒಂದು ಪೈರಾ ಕಾರ್ಡ್ ಕೊಟ್ಟರು, ಒಂದು ಬ್ರಾಸ್ಲೆಟ್ ಕೊಟ್ಟಿದ್ದಾರೆ ಗುರುಜಿ. ಅದು ಕೊಟ್ಟಿದ್ದಂದ ಈಗ ಸಣ್ಣ ಮಕ್ಕಳು ಅಂದ್ರ ಈಗ ಹುಡುಗರು ಯಾರು ನಂಬೋದಿಲ್ಲ ಅದನ್ನ ಇದನ್ನ. ಆದ್ರ ಅವನೇನು ತಂದು ಹಾಕೊಂಡಿದ್ದಾನಲ್ಲ, ಎಲ್ಲಾದ್ರೂ ಒಂದ್ ಸ್ವಲ್ಪ ಬಿಟ್ಟು ಹೋದಂದ್ರೆ ನೆನಪಾರಿ ಆ ಜೇಬ್ನಲ್ಲಿ ಇಟ್ಕೋದು, ಅವ್ನ್ ಕಾಲ್ ಮಾಡಿ ಅದನ್ನ ಮತ್ತೆ ತರಿಸ್ಕೊಂಡು ಇಟ್ಕೊಂತಾನೆ. ಅಷ್ಟೊಂದು ಅವನ್ಗೆ ಅದಕ್ಕೆ ಅದ್ರ ಮೇಲೆ ನಂಬಿಕೆ ಬಂದಿದೆ. ಅಂದ್ರೆ ಅವರು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಾಗ ಅದ್ರದ್ದು ಪೈರಾ ಕಾರ್ಡ್ ಎಲ್ಲಿ ಬಿಡೋದಿಲ್ಲ, ಮತ್ತೆ ಬ್ರಾಸ್ಲೆಟ್ ಬಿಡಲ್ಲ ಅವನು. ಅಂದ್ರೆ ಇದು ಇಲ್ಲಿ ಕೊಡುವಂತ ಧ್ಯಾನ ನಾವು ನಂಬಬೇಕು ಮತ್ತೆ ಅಳವಡಿಸ್ಕೊಳ್ಬೇಕು. ಅದ್ರದ್ದು ರಿಸಲ್ಟ್ನ ನಾವ್ ಈ ರೀತಿ ಹೇಳ್ತಾ ಹೋಗ್ಬೇಕು. ಪೈರಾ ಕಾರ್ಡು ಸ್ಮಾಲ್ ಇರುತ್ತೆ, ಅದೆಲ್ಲರೂ ಇಟ್ಕೋಬಹುದು ಅವ್ರ ಇದ್ರ ಮೇಲೆ. ಆ ರೀತಿ ಯಾರಾದ್ರೂ ಅನಾರೋಗ್ಯದಿಂದ ಇದ್ರೆ ಅಥವಾ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ, ನಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಆ ಪೈರಾ ಕಾರ್ಡ್ಗಳನ್ನ ಎಲ್ಲಾರು ಉಪಯೋಗ ಮಾಡ್ರಿ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಎಸ್ ಮೇಡಮ್, ನಿಮ್ ಕಡೆಯಿಂದ ಸಾಕಷ್ಟು ಮಾಹಿತಿ ಸಿಕ್ತು. ತುಂಬಾ ಮಾಹಿತಿಗಳು ನಮಗೆ ಸಿಗ್ತಾ ಇದಾವೆ ಕ್ವಾಂಟಮ್ ವೈದ್ಯ ಬಗ್ಗೆ. ಸಮಯ ಆಗ್ತಾ ಇದೆ. ಮಂಜುನಾಥ್ ಸರ್, ನೆಕ್ಸ್ಟ್ ಮಂಜುನಾಥ್ ಸರ್. ಸಂಕ್ಷಿಪ್ತವಾಗಿ ಮಾತಾಡಿ ಸರ್. ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಮಹತಾರ್ ಫೌಂಡೇಶನ್ ಅಲ್ಲಿ ಸಿಗುವಂತ ಎಲ್ಲ ವೆಪನ್ಗಳ ಬಗ್ಗೆ, ಆಯುಧಗಳ ಬಗ್ಗೆ ಎಲ್ಲರೂ ಅವರ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದೀನಿ. ನಾನು ಕೂಡ ಒಂದು ಆಯುಧವನ್ನು ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಇವತ್ತು. ಕೀ ಚೈನ್, ಪಿರಮಿಡ್ ಕೀ ಚೈನ್ ಅನ್ನ ನಾನು ಖರೀದಿ ಮಾಡಿ ನನ್ನ ವಾಹನದ ಕೀಲಿ ಕೈಗೆ ಉಪಯೋಗಿಸ್ತಾ ಇದ್ದೇನೆ. ನೋಡ್ಬೇಕಲ್ಲ, ತೋರಿಸಿ ಸರ್. ನೋಡಿ ಮೇಡಮ್, ಸೂಪರ್ ಸರ್. ನೀವು ತೋರಿಸಿದ್ರೆ ಅಲ್ವಾ ಸರ್ ಗೊತ್ತಾಗದು ಎಲ್ರಿಗೂ. ಹೇಳಿ ಸರ್ ಇದ್ರ ಬಗ್ಗೆ. ಹೇಳಿ ಸರ್, ಹೇಳಿ. ಮೇಡಮ್, ಯಾರು ಎಷ್ಟು ನಂಬ್ತಿರೋ ಎಷ್ಟು ಬಿಡ್ತಿರೋ, ಮೇಡಮ್ ಯಾರು ಎಷ್ಟು ನಂಬ್ತಿರೋ ಎಷ್ಟು ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ, ಎಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಪಘಾತಗಳಾಗೋದೇ ಇಲ್ಲ ಮೇಡಮ್. ಇನ್ನೇನು ಅಪಘಾತ ಆಯ್ತು ಅನ್ನುವಂಥ ಸಂದರ್ಭದಲ್ಲಿ ಮಿರಾಕಲ್, ನಮ್ಗೆ ಆಶ್ಚರ್ಯ ಆಗುವಂತ ರೀತಿಯಲ್ಲಿ ಅಪಘಾತಗಳು ತಪ್ಪಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನಾನು ನನ್ನ ಇದು ತೆಗೆದುಕೊಂಡು ಬಂದ್ಮೇಲೆ ನನ್ನ ಬದುಕಿನಲ್ಲಿ ಅನುಭವಿಸಿದ್ದೇನೆ ಮೇಡಮ್. ನೀವೆಲ್ಲರೂ ಕೂಡ ಯಾರ್ಯಾರು ವಾಹನಗಳನ್ನ ಚಾಲನೆ ಮಾಡ್ತೀರಿ, ಇದೇನು ಬಹಳ ದುಬಾರಿ ಏನೆಲ್ಲ, ಬಹಳ ಕಡಿಮೆ ಅಮೌಂಟ್ ಇರ್ತದೆ. ಇದನ್ನ ಉಪಯೋಗಿಸಿದ್ರೆ ನಿಮ್ಗೆ ಬಹುತೇಕ ಅನುಕೂಲಗಳಾಗ್ತದೆ ಮೇಡಮ್. ಅಪಘಾತ ಮುಕ್ತ ವಾಹನ ಚಾಲನೆಯನ್ನ ತಾವು ಮಾಡಬಹುದು. ಮೊದಲನೇ ಹಂತದಲ್ಲಿ ನೀವು ಯಾರ್ಯಾರು ವಾಹನ ಚಾಲನೆ ಮಾಡ್ತೀರಿ ಅವರುಗಳು ಉಪಯೋಗಿಸಿ, ನಂತರದಲ್ಲಿ ನೀವು ಮನೆ ಕೀ ಮತ್ತಿತರ ಸಂದರ್ಭಗಳಲ್ಲಿ ನೀವು ಉಪಯೋಗ ಮಾಡಿದ್ರೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಮೇಡಮ್. ತಾವು ಇದನ್ನ ಉಪಯೋಗ ಮಾಡಿ. ನಾನಂತೂ ಕೂಡ ಅಪಘಾತ ಮುಕ್ತ ವಾಹನ ಚಾಲನೆಯನ್ನ ಮಾಡ್ತಕ್ಕಂಥದ್ರಲ್ಲಿ ಇದು ಹೆಚ್ಚು ಪಾತ್ರವನ್ನ ವಹಿಸಿದೆ ಮೇಡಮ್. ಹಾಗಾಗಿ ಪಿರಮಿಡ್ಗೆ, ಮಹತಾರ್ ಫೌಂಡೇಶನ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಮೇಡಮ್. ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನ ಖರೀದಿ ಮಾಡಿ ಅಪಘಾತ ಮುಕ್ತ ವಾಹನ ಚಾಲನೆಯನ್ನು ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಮೇಡಮ್. ಧನ್ಯವಾದಗಳು ಮೇಡಮ್. ಸೂಪರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸರ್. ಈಗ ನೋಡಿ, ಯಾವ್ದಾದ್ರು ಫಂಕ್ಷನ್ ಇತ್ತು ಅಂತಂದ್ರೆ ಏನ್ ಕೊಡೋದು, ಯಾವ ಗಿಫ್ಟ್ ಕೊಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀವಿ. ಈ ತರದ್ದೆಲ್ಲ ಕೀ ಚೈನು ಮತ್ತೆ ಕಾರ್ ಪಿರಮಿಡ್, ಈ ತರ ಒಂದು ಪಿರಮಿಡ್ ಕ್ಯಾಪ್ ಕೊಟ್ರೆ ಅದು ಒಂದು ಅವೇರ್ನೆಸ್ ಮೂಡಿಸ್ದಾಗೆ ಆಗುತ್ತೆ, ಗಿಫ್ಟ್ ಕೊಟ್ಟಾಗೂ ಆಗುತ್ತೆ. ನೋಡಿ, ಎಷ್ಟೊಂದು ನಮ್ಗೆ ಬರ್ತಾ ಇರುತ್ತೆ ಉಪಯೋಗಗಳು. ಒಂದರಿಂದ ಹಲವು ಉಪಯೋಗಗಳನ್ನ ತಿಳಿತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್.
ಎಸ್ ಅಯ್ಯೋ ಮಾಸ್ಟರ್. ಸರ್ ಹೇಳ್ತಿರು ನೋಡೇ ಇಲ್ಲೇನ್ ರಾತ್ರಿ ಸುಮ್ನೆ ಇದೀರ ಆತಾಯ್ತು, ನೀನೆಲ್ಲ ನಾಟಕಗಳು ಹೇಳ್ಬೇಡ. ಹೇಳ್ಬಿಡ್ಬೇಕಲ್ಲ ಹಾಕೊಂಡಿದೀನಿ. ಮ್ಯೂಟ್ ಮಾಡಿ. ದಯವಿಟ್ಟು ಮಾಸ್ಟರ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರ ಮನೇಲೋ ಏನೋ ಮಾತಾಡ್ತಾ ಇದ್ದಾರೆ, ಸಂಭಾಷಣೆ ನಡೀತಾ ಇದೆ. ಸಂಕ್ಷಿಪ್ತವಾಗಿ ಒಳ್ಳೆಯ ಸಂಭಾಷಣೆ ನಡೀತಾ ಇದೆ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಸಣ್ಣೇಗೌಡ್ರ ಮೇಡಮ್, ಸಣ್ಣೇಗೌಡ್ರು ಲಾಸ್ಟ್ ಮಾತಾಡ್ತೀನಿ ಅಂದ್ರಲ್ಲ, ಲಾಸ್ಟ್ ಮಾತಾಡ್ತೀನಿ ಅಂದ್ರೆ ಬರ್ಲಿಲ್ವಲ್ಲ? ನಮ್ ಗೌಡ್ರನ್ನ ಕರಿಬೇಕು. ಗೌಡ್ರೆ ಬನ್ನಿ ಬನ್ನಿ. ಲಾಸ್ಟ್ ಬರ್ತೀನಿ ಅಂದ್ರ ಅವ್ರು. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣ ಶರಣಾರ್ಥಿಗಳು. ಇಲ್ಲ ಟೈಮ್ ಆಗಿತ್ತಲ್ಲ, ಹಾಗಾಗ್ಬಿಟ್ಟು ಏನು ಎಲ್ಲರೂ ಹೇಳ್ತಕ್ಕಂಥ ವಿಷಯ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಏನಿಲ್ಲ ಮಾಸ್ಟರ್ಸ್, ನಮ್ ಜೀವನದಲ್ಲಿ ಪ್ರತಿಯೊಂದು ನಡೀತೆ ನೋಡಿ. ಇಲ್ಲಿ ಉಮಾರಾಣಿ ಮೇಡಮ್ ಹಣೆ ಮೇಲೆ ಏನು ಕಾಣ್ತಾ ಇದೆಯಲ್ಲ, ಅದು ಈಗ ಟಿಕ್ಕಳಿ ಆಗಿದೆ, ಅದ ಬಟ್ ಅದು ಕುಂಕುಮ. ಅದು ಕಿವಿಯಲ್ಲಿ ಕಾಣ್ತಕ್ಕಂಥ ಓಲಿ ಇರ್ಬೋದು, ಕೊಳ್ಳಲ್ಲಿ ಇರ್ತಕ್ಕಂಥ ತಾಳಿಯಿಂದ ಹಿಡಿದು ಪ್ರತಿಯೊಂದು ಮಣಿಸಾರ ಇರ್ಬೋದು, ಕೈಯಲ್ಲಿ ಇರ್ತಕ್ಕಂಥ ಬಳೆಗಳು, ಕಾಲಲ್ಲಿ ಇರ್ತಕ್ಕಂಥ ಸುತ್ತುಗಳು, ಗಂಡು ಮಕ್ಕಳು ಧರಿಸ್ತಕ್ಕಂಥ ಪ್ರತಿಯೊಂದು ಕೈಯಲ್ಲಿ ಕಡಗ, ಇವೆಲ್ಲವೂ ಕೂಡ ಕ್ವಾಂಟಮ್ ಇದ್ರ ಮೇಲೆ ಬಂದಿರ್ತಕ್ಕಂಥದ್ದು. ನಾವೇನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಹಣೆ ಮೇಲೆ ಹಚ್ಕೊಂಡ್ಬಿಡ್ತೇವಲ್ಲ, ಈ ಒಂದು ವಿಭೂತಿ ಇರ್ಬೋದು, ಆಧಾರ ಇರ್ಬೋದು, ಗಂಧ ಇರ್ಬೋದು, ಪ್ರತಿಯೊಂದು ಕ್ವಾಂಟಮ್ ಇದ್ರ ಮೇಲಿನ ಬಂದಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲದೂ ಕೂಡ ನಂಬಿಕೆಯ ಮೇಲೆ ನಿಂತಿರ್ತಕ್ಕಂಥದ್ದು. ಈ ಪ್ರಪಂಚನೇ ನಂಬಿಕೆಯ ಮೇಲೆ ನಿಂತಿದೆ. ಈ ಒಂದು ಇದ್ರ ಮೇಲೆ ಹೇಳ್ಬೇಕು ಅಂತಂದ್ರೆ, ನನ್ನ ಬಗ್ಗೆ ನಾ ಒಂಥರ ಹೇಳ್ಬೇಕಂದ್ರೆ ಡಿಫ್ರೆಂಟ್ ಮನುಷ್ಯ ನಾನು. ನನ್ ಕೊಳ್ಳಲ್ಲಿ ನಮ್ಮ ಮನೆಯವ್ರು ಎಲ್ಗಾರ ಹೋಗ್ಬೇಕಾದ್ರೆ ಬೈತಿರ್ತಾರೆ, ಅಲ್ಲಪ್ಪ ನಾ ಇಷ್ಟೊಂದ್ ಜಗ ಅನ್ನಂಗೆ ದಾಗಿನ ಹಾಕೊಳ್ತೀನಿ, ನೀನ್ ಒಂದು ಸರ ಕೂಡ ಹಾಕೊಳ್ಳಂಗಿಲ್ಲಲ್ಲ. ನನಗೆ ಅಸಹ್ಯ ಅನ್ಸುತ್ತೆ, ಏನು ಇವನು ಹಂಗ್ ಬಂದಾರೆ ಯಜಮಾನ್ರು ಕರ್ಕೊಂಡು ಅಂತೇಳಿ ನಾ ಏನೂ ಹಾಕಲ್ಲ ಮಾಸ್ಟರ್ಸ್. ನನ್ಗೂ ಅದೇನೋ ಗೊತ್ತಿಲ್ಲ. ಉಂಗುರ ಹಾಕಲ್ಲ, ವಾಚ್ ಕಟ್ಟಲ್ಲ, ಈ ಒಂದು ಕೊರಳಲ್ಲಿ ಕೂಡ ಯಾವ್ದು ಇಲ್ಲ. ಒಂದು ಹೇಳ್ಬೇಕು ಅಂದ್ರೆ ಅದು ಹೇಳ್ದಲ್ಲ, ಉಳಿದಾರ ಕೂಡ ಹಾಕಲ್ಲ ನಾನು. ಅಂತ ವಿಚಿತ್ರ ಮನುಷ್ಯ ನಾನು. ಹಾಗಾಗ್ಬಿಟ್ಟು ನನಗೆ ನಂಬಿಕೆ ಇದೆ. ಯಾಕಂದ್ರೆ ಜೀವಾತ್ಮ ಅಂತಂದ್ರೆ ನನ್ನಲ್ಲಿ ಆತ್ಮ ಇದೆ ಅಂದ್ರೆ ಪರಮಾತ್ಮನೇ ನನ್ನಲ್ಲಿ ಇದ್ದಾನೆ ಅಂತ ನಾನು ತಿಳ್ಕೊಂಡ್ಬಿಟ್ಟಿನಿ. ಅಂದ್ರೆ ದೇವ್ರು ನನ್ನ ಹತ್ರ ಇರ್ಬೇಕಾದ್ರೆ ನಾನ್ ಯಾಕೆ ಬೇರೆ ಎದ್ರ ಮೂರೆ ಹೋಗ್ಬೇಕು? ರಕ್ಷಣೆ ಮಾಡಿದ್ರೆ ಭಗವಂತನ ರಕ್ಷಣೆ ಮಾಡ್ಕೊಳ್ಳಿ ದೇಹನ ಅಂತಕ್ಕಂಥ ಅಂದ್ರೆ ಅಗಾಧವಾದ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ನಾನು. ಬಟ್ ಎಲ್ಲರಿಗೂ ಈ ಒಂದು ಆಲೋಚನೆ ಧೈರ್ಯ ಇರಲ್ಲ, ಕಡಿಮೆ. ಬಟ್ ಹಂಗೆ ನಿಮ್ಮ ಎಲ್ಲದೂ ಇರ್ಬಹುದು, ಬಟ್ ನಿಮ್ಮ ಬಲವಾದ ನಂಬಿಕೆ, ಬಿಲೀಫ್ ಅಂತಕ್ಕಂಥದ್ದು ಇದು 100,000 ಪಟ್ಟು ನಿಮಗೆ ನಂಬಿಕೆ ಇರ್ಬೇಕು. ನಿಮ್ಮ ಮೇಲೆ ಫಸ್ಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರ್ಬೇಕು. ಅಂದಾಗ ಎಲ್ಲದೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ಎಸ್, ಅವಕಾಶ ಕೊಟ್ಟಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದನೆಗಳು. ಇದೇ ತರ ನಮ್ಮ ಸೆಷನ್ ನಡೀತಾ ಇರಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ನಮ್ಮ ಗೌಡ್ರನ್ನ ಕರೀದೇ ಹೋಗಿದ್ರೆ ಮಾತಿನ ಕಲೆ ಇನ್ನಷ್ಟು ತಿಳಿತಾ ಇರ್ಲಿಲ್ಲ. ಈ ವಿಚಿತ್ರವಾದ ಮನುಷ್ಯನ ಬಗ್ಗೆನೂ ಇನ್ನೂ ನಾವು ತಿಳಿತಾ ಇರ್ಲಿಲ್ಲ. ವಿಚಿತ್ರ ಅಲ್ಲ, ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು, ನಮ್ಮ ದೊಡ್ಡ ಗೌಡ್ರು ಅಂತ ಹೇಳ್ತಾ ಕಾರ್ಯಕ್ರಮ ಸಂಪನ್ನ ಮಾಡೋಣ ಮಾಸ್ಟರ್ಸ್. ಎಲ್ಲರಿಗೂ ಲಾಸ್ಟ್ ಗೆ ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಲಾಸ್ಟ್ ಅವರೊಬ್ರು ಯಾಕೋ ಮತ್ತೆ ಮಾಡಿದ್ದಾರೆ. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ನಾನು ತಲೆ ಮೇಲೆ ಹಾಕೊಂಡಿದ್ದು, ಮತ್ತೆ ನಾನು ಆ ಟೈಮ್ ಇಲ್ಲದೆ ನನಗೆ ಅಕಸ್ಮಾತ್ ಯೂಸ್ ಆಗ್ಬೇಕಾಗೆಲ್ಲ ತಗೊಂಡ್ಬಂದು ತರಕಾರಿ ಮೇಲೆಲ್ಲ ಇಡ್ತಾ ಇರ್ತಿದ್ವಿ. ತರಕಾರಿ ಮೇಲೆ ಇಡಕ್ಕೆ ಮತ್ತೆ ನೀರ್ ಮೇಲೆ ಇಡಕ್ಕೆಲ್ಲ ಬರೀ ಇದನ್ನೆಲ್ಲ ಇಟ್ಕೊಂಡು ನಾವು ಪಿರಿಮಿಡ್ಗಳನ್ನ ನೋಡಿ, ನೀರು ವಾಟರ್ ಕ್ಯಾನ್ ಮೇಲೆಲ್ಲ ಇಟ್ಕೊಳ್ಳಕ್ಕೆ ನಾನು ಪಿರಿಮಿಡ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನ ತೋರ್ಸೋಣ ಅಂತ ಮಾಡಿದೆ ಮೇಡಮ್. ಇದು ನನ್ಗೆ ಒಂದು ನಂಬಿಕೆ. ಇನ್ನೊಂದ್ಸಲ ತೋರಿಸ್ಬಿಡಿ ಮೇಡಮ್. ನೀರಿನ ಮೇಲೆ ಇಟ್ಟಿರೋದು ಮೇಡಮ್, ನೀರಿನ ಮೇಲೆ ಇಟ್ಟಿರೋಂಥದ್ದು. ಇದು ನಾನು ಹ್ಯಾಟ್ ಹಾಕೊಂಡಿರ್ತೀನಿ. ಆಮೇಲಿಂದ ಮುಗಿದ ತಕ್ಷಣ, ಧ್ಯಾನ ಆದ ತಕ್ಷಣ ತಂದು ತರಕಾರಿಗಳ ಮೇಲೆ ಇಡ್ತೀನಿ. ಸೂಪರ್ ಮೇಡಮ್, ಎಲ್ಲ ಓಕೆ. ಆದ್ರೆ ನೀರನ್ನ ನೀವು ಪ್ಲಾಸ್ಟಿಕ್ ನಲ್ಲಿ ಸ್ಟೋರ್ ಮಾಡಿದ್ದೀರಾ, ಯಾಕೆ? ಅದು ಸದ್ಯಕ್ಕೆ ತರ್ಬೇಕಲ್ಲ ಮೇಡಮ್ ಹೊರಗಡೆಯಿಂದ. ಅದು ತಂದ್ಬಿಟ್ಟು ಸ್ಟೀಲ್ ಅಥವಾ ತಾಮ್ರದ ಕೊಳದಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಉತ್ತಮ ಮೇಡಮ್. ಥ್ಯಾಂಕ್ ಯು, ಸೂಪರ್ ಮೇಡಮ್. ಅಶ್ವಿನಿ ಮೇಡಮ್ ನಮಸ್ತೆ. ಅಶ್ವಿನಿ ಮೇಡಮ್. ಎಸ್ ಮೇಡಮ್ ನಮಸ್ತೆ. ಅದು ಏನು ವಾಹನ ಚಾಲಿತ ಸರ್ ಮಾಲೂರ್ ಸರ್ ಹೇಳಿದ್ರಲ್ಲ, ಅದೇನ್ ಪಿರಮಿಡ್ ಏನು ಕೀ ಚೈನಾ ಏನು? ಕೀ ಬಂಚ್ ಮೇಡಮ್, ಕೀ ಬಂಚ್ ಕೂಡ ಇದೆ. ನಾನು ತೋರಿಸಿಲ್ಲ. ಕೀ ಬಂಚ್ ಇದೆ. ಆಮೇಲೆ ಸಣ್ಣ ಸಣ್ಣದೆಲ್ಲ ಪಿರಮಿಡ್, ಅಕ್ಕಿ ಡಬ್ಬಕ್ಕೆ ಇದಕ್ಕೆಲ್ಲ ಅಂದ್ರೆ ಕೀ ಗಾಡಿಗಳಿಗೆ ಕಾರ್ಗಳಿಗೆ ಕೀಗೆ ಅದನ್ನ ಅಳವಡಿಸಿರ್ತಾರ. ಸಣ್ಣ ಸಣ್ಣ ಇರುತ್ತೆ ಅದ್ರಲ್ಲಿ ಪಿರಮಿಡ್ ಇದೆ. ಅದನ್ನ ಕೇಳಿದೆ. ಸಣ್ಣ ಪಿರಮಿಡ್ ತರ ಇರುತ್ತೆ. ಅದು 5 ರೂಪಾಯಿಗೆಲ್ಲ ಸಿಗುತ್ತೆ. ಅದು ಆದ್ರೂ ಅದಕ್ಕೆ 5 ರೂಪಾಯಿ ಇರ್ಬೋದು. ನಾವು ಕೊಡುವಂತ ಶಕ್ತಿ ಅದ್ರ ಮೇಲೆ, ಅದು ನಮ್ಮ ನಂಬಿಕೆ. ಅದನ್ನ ಇಟ್ಕೊಂಡು ಇದೆಯಾ ಮೇಡಮ್? ಅಶ್ವಿನಿ ಮೇಡಮ್ ಇದ್ರೆ ತೋರಿಸಿ.
ಮೇಡಮ್ ಅದ್ ತೋರ್ಸೋಣ ಅಂತಾನೆ ಬಂದೆ, ಬಟ್ ಗಾಡಿ ಇಲ್ಲಿ ಹೋಗಿದೆ, ಅದು ಗಾಡಿ ಹೊರಗಡೆ ಹೌದಾ? ಹೋಗಿದೆ, ಅಲ್ಲಿ ಆನಂದ್ ಇರ್ಲಿಲ್ಲ, ಹೌದಾ? ಅದಕ್ಕೋಸ್ಕರ. ಓಕೆ ಓಕೆ, ಆಮೇಲೆ ಬಂದ್ಮೇಲೆ ಹಾಕಿ ಗ್ರೂಪಿಗೆ. ಈಗ ಅದು ಕಾರ್ಯಕ್ರಮ ಓಕೆ. ಅಶ್ವಿನಿ ಅದು ಹೇಳಿ, ಎಲ್ಲಿ ಹೇಳಿ. ಸಿಗುತ್ತೆ ನಮ್ ಫೌಂಡೇಶನ್ ಅಲ್ಲಿ ಇದೆಯಾ? ನಮ್ ಫೌಂಡೇಶನ್ ಅಲ್ಲಿ ಸಿಗುತ್ತೆ. ತರ್ಸ್ಕೊಳ್ತೇನೆ. ಓಕೆ ಅಶ್ವಿನಿ, Yes, ಥ್ಯಾಂಕ್ madam. ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಕಾರ್ಯಕ್ರಮ ಸಂಪನ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮ ಮಹಿಳೆಗಳು ಅಡಿಗೆ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ, ಹಾಗಾಗಿ ಅವ್ರಿಗೆ ಅನುವಾಗ್ಬೇಕಲ್ವಾ. ನಮ್ಮ ಭಾಸ್ಕರ್ ಸರ್ ಬಂದಿದ್ದಾರೆ, ಅವ್ರ ಕೈ ಮಾತಾಡ್ಸ್ಬಿಡೋಣ, ಕೊನೆಯದಾಗಿ ಮಾತಾಡ್ಸಿ. ಎಸ್ ಸರ್. ನಮಸ್ತೆ ನಮಸ್ತೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ರು ಆಲ್ರೆಡಿ ಹೇಳಿ ಆಯ್ತು. ಇನ್ನೊಂದ್ ಏನಂತಂದ್ರೆ ಇವರು ಮಂಜುನಾಥ್ ಅವರು ಹೇಳುದು ಎಲ್ಲನೂ ನಂಬಿಕೆ ಮೇಲೆ ಅಂತ. ಅದೇ ತರ ಸುಮಾರು ಈ ಯಾವುದು ಸಬ್ ಕಾನ್ಶಿಯಸ್ ಮೈಂಡ್, ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಒಂದು ಬುಕ್ ಇದೆ. ಅದರಲ್ಲಿ ಸುಮಾರು ಜನ ಬ್ರೈನ್ ಟ್ಯೂಮರ್ ಆಗಿರೋರು, ಆಮೇಲೆ ಕ್ಯಾನ್ಸರ್ ಆಗಿರೋರು, ಅವರೆಲ್ಲ ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡು ಆರಾಮಾಗಿರೋ ಎಕ್ಸಾಂಪಲ್ಸ್ ಆ ಬುಕ್ ಅಲ್ಲಿ ತುಂಬಾ ಇದೆ. ಹಾಗಾಗಿ ನಮ್ಮ ಮನಸ್ಸಿಗೆ ತುಂಬಾ ಅಗಾಧವಾದಂತ ಒಂದು ಶಕ್ತಿ ಇರತ್ತೆ. ಅದನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಆರೋಗ್ಯನ ಸರಿಪಡಿಸ್ಕೋಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ನನ್ನ ಅನಿಸಿಕೆ ಅನ್ನೋಕೇನೋ ಆ ಬುಕ್ ಅಲ್ಲಿ ಇದೆ, ಬಟ್ ಸುಮಾರು ಜನ ಅದರಿಂದ ಆರೋಗ್ಯವಾಗಿನೂ ಇದ್ದಾರೆ. ಆಮೇಲೆ ಈ ಗ್ರೂಪಿಗೆ ಬಂದಾದ್ಮೇಲೆ ನಾವು ಹಾಸ್ಪಿಟಲ್ ಅನ್ನೋದನ್ನ ತೆಗೆದು ಬಿಟ್ಟಿದ್ದೇವೆ. ಆಮೇಲೆ ಇನ್ನೊಂದು, ಎಲ್ಲೇ ಲೀವ್ ಹೋಗ್ಬೇಕಾದ್ರೂ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನಾವು ಲೀವೇ ಕೊಡಲ್ಲ. ಆ ತರ ನಾವು ಏನಂತಂದ್ರೆ ಏನೋ ವೈಯಕ್ತಿಕ ಕೆಲಸಗಳಿಗೆ ಆಗಿ ಅಂತ ಹೇಳಿ ಬರೆದು ಕೊಡ್ತೇವೆ ಹೊರತು ಅದು ಮನಸ್ಸಲ್ಲಿ ಬರಲೇಬಾರ್ದು. ನನಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು ಮನಸ್ಸಲ್ಲಿ ಮೊದಲು ಮೂಡಬಾರ್ದು. ಅದು ಆ ತರ ನಾವು ಧ್ಯಾನ ಮಾಡ್ಕೋತಿದ್ರೆ ಎಲ್ಲ ಇದು ಆಗತ್ತೆ. ನಾನು ಬೆಂಗಳೂರಿಗೆ ಬಂದಾಗ ಮತ್ತೆ ಇವರು ರಂಗನಾಥ್ ಗುರೂಜಿಗೆ ಭೇಟಿ ಆದಾಗ ಅಲ್ಲಿ ಕೆಲವು ಇದು ತಂದಿದ್ದೆ ನಾನು. ಏನು ಪಿರಮಿಡ್, ಇದು ನೀರಿನ ಕ್ಯಾನ್ ಮೇಲೆ ಇಡುವಂತದ್ದು. ಇದು ತುಂಬಾ ಚಿಕ್ಕದಿದೆ, ಕಾಣ್ತಾ ಇದೆ, ಕಾಫರ್ದು ಕಾಣ್ತಾ ಇದೆ ಮ್ಯಾಮ್. ತುಂಬಾ ಚಿಕ್ಕದಿದೆ, ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ತಲೆ ಮೇಲೆ ಹಾಕೊಳ್ಳೋದು ಇದೆ. ಇವೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತ ಶಕ್ತಿನ ಪಡಿಬಹುದು ನಾವು. ಈಗ ಹೇಗೆ ಅಂತಂದ್ರೆ, ಈಗ ಆಹಾರ ಇಲ್ಲದೆ ಇದ್ರೆ ಸ್ವಲ್ಪ ದಿವಸ ಬದುಕ್ಬಹುದು, ನೀರಿಲ್ದೇನೂ ಬದುಕ್ಬಹುದು, ಉಸಿರಿಲ್ದೆ ಅಂತೂ ಬದುಕಕ್ಕಾಗಲ್ಲ. ಅದೇ ನಮ್ಮ ಪ್ರಾಣವಾಯು. ಅದಕ್ಕೆ ಪ್ರಾಣಾಯಾಮ ನಿರಂತರವಾಗಿ ಮಾಡಿಕೊಂಡು ಆ ಪ್ರಾಣ ಶಕ್ತಿನ ಪಡ್ಕೊಂಡಿದ್ರೆ ಎಲ್ಲ ನಮ್ಮ ಶರೀರದಲ್ಲಿರೋ ರೋಗ ರುಜಿನ ಎಲ್ಲ ಕ್ಲಿಯರ್ ಆಗ್ತವೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮ್ಯಾಮ್. ಅದೇ ಕ್ವಾಂಟಮ್ ಹೀಲಿಂಗ್. ಥ್ಯಾಂಕ್ ಯು. ಓಕೆ ಸರ್. ನಮ್ಮ ಭಾಸ್ಕರ್ ಸರ್, ನೀವು ಸಹ ಪ್ರತಿದಿನ ಮಾತನಾಡಿ, ಬರೀ ನೀವು ಹೋಸ್ಟ್ ಲಾಗಿನ್ ಮಾಡ್ತೀರಾ, ಇದ್ರ ಜೊತೆಗೆ ನೀವು ಮಾತಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಹಿರೇಮಠ್ ಮೇಡಮ್, ನೀವು ಕೇಳಿದ್ರಿ, ನಿಮ್ಮ ಒಂದು ಆಸೆ ಫಲಿಸಿದೆ ನೋಡಿ. ಇದು ಗಾಡಿ ಕೀ ಬಂದ್, ಈ ತರ ನೀವು ಕಾರ್ಗಾದ್ರೂ ಗಾಡಿಲಿ ಇದನ್ನ ನಾವು ಉಪಯೋಗಿಸ್ಬೋದು. ಅಂದ್ರೆ 8-9 ಇರುತ್ತೆ. ಚಿಕ್ಕ ಚಿಕ್ಕ ಕಾಪರ್ ಪಿರಮಿಡ್ 9 ಇರುತ್ತೆ, ಮತ್ತೆ ಸ್ವಲ್ಪ ದೊಡ್ಡದಿರುತ್ತೆ. ಕಾಣ್ತಾ ಇದೆಯಲ್ಲ ಮೇಡಮ್? ಕಾಣ್ತಾ ಇದೆ ಮೇಡಮ್? ನನಗೆ ಎಸ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಕಾಣ್ತಾ ಇದೆ ಮೇಡಮ್, ಕಾಣ್ತಾ ಇದೆ. ಓಕೆ, ಇಬ್ರು ಮಾಸ್ಟರ್ಸ್ ಕೇಳಿದ್ರು, ಅದಕ್ಕೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಓಕೆ ಮಾಸ್ಟರ್ಸ್, ಸಮಯ ಆಗಿದೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಅದ್ಭುತವಾಗಿ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಪ್ರಾಯೋಗಿಕ ತರಬೇತಿ ಅದ್ಭುತವಾಗಿ ನಡೆದಿದೆ. ಇದೇ ರೀತಿ ನಮಗ್ ಗೊತ್ತಿರ್ಲಿಲ್ಲ ನೋಡಿ, ಸುಮಾರು ದಿವಸಗಳಿಂದ ಪ್ರಾಯೋಗಿಕ ತರಬೇತಿ ನಾವು ನಡೆಸ್ತಿರ್ಲಿಲ್ಲ, ನೆನ್ಸ್ಬಿಟ್ಟಿದ್ವಿ. ಮತ್ತೆ ಗುರೂಜಿ ಅದನ್ನ ರಿಮೈಂಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಇದನ್ನೇನಾದ್ರೂ ನಿಲ್ಸಿದ್ರೆ ಮತ್ತೆ ಇದೆಲ್ಲ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಲಿಲ್ಲ. ಸಾಕಷ್ಟು ಜನಗಳಿಗೆ ಇದು ರೀಚ್ ಆಗ್ಬೇಕು. ಮಾಸ್ಟರ್ಸ್ಗೆ ಇದು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ
ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಎಸ್ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಥ್ಯಾಂಕ್ ಯು ಮಾಡಿ ಮೇಡಮ್. ಥ್ಯಾಂಕ್ ಯು. ಓಕೆ. ಪ್ರತಿದಿನ ನಮಗೆ ಯೋಗ ಧ್ಯಾನ ಜ್ಞಾನವನ್ನು ಕೊಡ್ತಾ ಇರುವಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳು. ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಗಳಿಗೆ, ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು.